Namaskara. Welcome to DD Studio. DD Studio is organized by the Director of Technical Education in Karnataka, Bengaluru. ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ DT ಸ್ಟುಡಿಯೋ ಚಾನೆಲ್ಗೆ ನಿಮ್ಮನ್ನೆಲ್ಲ ನಾನು ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣ ನಿರ್ವಹಿಸ್ತಾ ಇರುವಂತಹ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ 2ನೇ ಸೆಮಿಸ್ಟರ್ನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಾನು ಸರ್ವೇಯಿಂಗ್ 1 ಅನ್ನುವ ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ತಾ ಇದ್ದೀನಿ. ನಾನು ಇವತ್ತು ಇದು 8ನೇ ತರಗತಿ 8ನೇ ಕ್ಲಾಸ್. ಈ ಹಿಂದಿನ ಕ್ಲಾಸ್ಗಳಲ್ಲಿ ಸರ್ವೇಯಿಂಗ್ ಬಗ್ಗೆ ತುಂಬಾ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದೀನಿ. ಸರ್ವೇಯಿಂಗ್ ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ, ಮತ್ತೆ ನಮ್ದು ಕೆಲಸ ಏನು, ನಮ್ದು ಜವಾಬ್ದಾರಿ ಏನು, ಹೇಗೆ ಅದನ್ನು ನಿರ್ವಹಿಸಬೇಕು ಅನ್ನೋದನ್ನೆಲ್ಲ ನಾನು ತುಂಬಾ ವಿಚಾರಗಳನ್ನು ವಿಸ್ತಾರವಾಗಿ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಇವತ್ತು ಮತ್ತೆ ಅದರದ್ದು ಕಂಟಿನ್ಯೂಷನ್ ಆಗ್ಬಿಟ್ಟು ಚೈನ್ ಸರ್ವೇಯಿಂಗ್ ನಮ್ದು ಮೊದಲನೇ ಚಾಪ್ಟರ್, ಸಿಲೆಬಸ್ ಅಲ್ಲಿ ನಮ್ದು ಮೊದಲನೇ ಚಾಪ್ಟರ್ ಚೈನ್ ಸರ್ವೇಯಿಂಗ್ ಅಂತ ಇದೆ. ಈ ಚೈನ್ ಸರ್ವೇಯಿಂಗ್ ಅಂದ್ರೇನು, ಚೈನ್ ಅಂದ್ರೆ ಏನು, ಯಾವ ತರದ್ದು ಚೈನ್ಗಳಿದಾವೆ, ಅದನ್ನ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಅದರ ನಂತರ ಚೈನ್ ಲೈನ್ಗಳನ್ನ ನಾವು ಈಗ ಚೈನು ಅಥವಾ ಟೇಪು ಮತ್ತೆ ಅದರ ಅಸೆಸರೀಸ್ಗಳನ್ನು ಹಿಡ್ಕೊಂಡು ನಾವು ಫೀಲ್ಡಿಗೆ ಹೋಗ್ತೀವಿ ಸರ್ವೆ ಮಾಡ್ಲಿಕ್ಕೆ. ಈಗ ಸರ್ವೆ ಮಾಡ್ಲಿಕ್ಕೆ ಅಂತಂದ್ರೆ ಏನು ಅಂತ ಹೇಳಿದ್ರೆ, ವಿ ಆರ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಫ್ರಮ್ ದ ಗ್ರೌಂಡ್ ಅಲ್ಲಿರೋ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸ. ಗ್ರೌಂಡ್ ಅಲ್ಲಿರೋ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಒಂದು ಲೆಂತ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಒಂದು ಎಲೆಕ್ಟ್ರಿಕ್ ಪೋಲ್ ಅನ್ನ ನಾವು ಲೊಕೇಟ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ನಮ್ದೊಂದು ಬಿಲ್ಡಿಂಗ್ ಅನ್ನ ನಾವು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ರಸ್ತೆಯನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇರ್ಬೋದು. ಇಂಥ ವಿಚಾರಗಳಿಗೆ ನಾವು ನಮ್ಮ ಸರ್ವೇಯಿಂಗ್ ಅನ್ನ ಎಂಪ್ಲಾಯ್ ಮಾಡ್ತೀವಿ. ಈ ಸರ್ವೇಯಿಂಗ್ ಎಂಪ್ಲಾಯ್ ಮಾಡುವಾಗ ಈ ಮೊದಲನೇದು ನಾವು ಚೈನ್ ಸರ್ವೇಯಿಂಗ್, ಈಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮತ್ತು ಈ ಚೈನ್ ಸರ್ವೆ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಗೆ ನಮ್ಮ ಭೂಮಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. ಎತ್ತರವಾದ ಪ್ರದೇಶ ಇದೆ, ಹಳ್ಳ ಕೊಳ್ಳಗಳಿದಾವೆ, ಗುಡ್ಡೆಗಳಿದೆ, ಮತ್ತು ಮ್ಯಾನ್ ಮೇಡ್ ಸ್ಟ್ರಕ್ಚರ್ಗಳಿದಾವೆ. ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ರಸ್ತೆ ಇರ್ಬೋದು, ಕಲ್ವರ್ಟ್ಗಳಿರ್ಬೋದು, ಬ್ರಿಡ್ಜ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಬಿಲ್ಡಿಂಗ್ಗಳಿರ್ಬೋದು, ಈಗ ಬೇರೆ ಬೇರೆ ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್ಗಳು ಇದಾವೆ. ನಾವು ಸಿವಿಲ್ ಇಂಜಿನಿಯರ್ಸ್ಗಳು ನಿರ್ವಹಣೆ ಮಾಡಿರುವಂತ ಸ್ಟ್ರಕ್ಚರ್ಗಳಿದಾವೆ. ನಾವು ಈ ಚೈನ್ ಚೈನ್ ಅನ್ನ ಫುಲ್ ಮಾಡುವಾಗ ಇಲ್ಲಿ ಎಲ್ಲ ಇದು ಅಬ್ಸ್ಟ್ರಾಕ್ಷನ್ ಬರ್ಬೋದು, ನಮಗೆ ಬರುವ ಸಾಧ್ಯತೆಗಳಿದೆ. ಆ ಬರುವ ಸಾಧ್ಯತೆಗಳಿರುವಾಗ ನಾವು ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅಂತ, ಈ ಓವರ್ಕಮ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ಈ ಹಿಂದಿನ ಕ್ಲಾಸ್ ಅಲ್ಲಿ ತುಂಬಾ ವಿಸ್ತಾರವಾಗಿ ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ, ಈಗ ನಮ್ಗೆ ಒಂದು ಟ್ರಿಗ್ನಾಮೆಟ್ರಿಕಲ್ ಫಂಕ್ಷನ್ಸ್ಗಳು ಗೊತ್ತಿರ್ಬೇಕು, ಜಿಯೋಮೆಟ್ರಿ ಗೊತ್ತಿರ್ಬೇಕು. ನಿಮ್ಗೆ ಜಿಯೋಮೆಟ್ರಿ ನೀವೆಲ್ಲ ಮಾಡಿದಿರಿ. ಇದನ್ನ ಒಂದು ರೆಕ್ಟ್ಯಾಂಗಲ್ ಮಾಡ್ಲಿಕ್ಕೆ, ಅಥವಾ ನಿಮ್ಗೆ ಒಂದು ಟ್ರಪೀಸಿಯಂ ಅನ್ನ ಹೇಗೆ ಡ್ರಾಯಿಂಗ್ ಮಾಡೋದು, ಅದ್ರದ್ದು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಹೀಗೆ ಪ್ರತಿಯೊಂದು ವಿಚಾರಗಳನ್ನು ನೀವು ನಿಮ್ಮ ಜಾಮೆಟ್ರಿ ರೇಖಾಗಣಿತ ಅಂತ ಹೇಳ್ತೀವಿ ನಾವು. ಅದನ್ನ ಆ ಜಾಮೆಟ್ರಿ ಮತ್ತೆ ಸ್ವಲ್ಪ ಟ್ರಿಗ್ನಾಮೆಟ್ರಿಕಲ್ ಫಂಕ್ಷನ್ಸ್ ಇಷ್ಟು ಸ್ವಲ್ಪ ಗೊತ್ತಿದ್ರೆ ಸಾಕು ನಮಗೆ. ನಮ್ಮ ಸರ್ವೇಯಿಂಗ್ ಅಲ್ಲಿ ಎಲ್ಲಾ ಕೆಲಸಗಳನ್ನು ನಾವು ಮಾಡ್ಬೋದು. ಈಗ ಸರ್ವೇಯಿಂಗ್ ಅಲ್ಲಿ ಟ್ರಿಗ್ನಾಮೆಟ್ರಿಕಲ್ ಫಂಕ್ಷನ್ಸ್ ಬೇಕಾ ನಮ್ಗೆ ಅಂತ, ಟ್ರಿಗ್ನಾಮೆಟ್ರಿ ಇರ್ಬೇಕಾ ನಮ್ಗೆ? ಟ್ರಿಗ್ನಾಮೆಟ್ರಿ ಅಂದ್ರೆ ಮ್ಯಾಥಮೆಟಿಕ್ಸ್ ಒಂದು ಪಾಲ್. ಅದು ಈ ಮ್ಯಾಥಮೆಟಿಕ್ಸ್ ಪಾಲ್ ಅಂತ ಹೇಳಿದ್ರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಮತ್ತು ಸೈನ್ ರೂಲು, ಕಾಸ್ ರೂಲು, ಇದ್ರ ಬಗ್ಗೆ ಎಲ್ಲ, ಮತ್ತೆ ಪೈಥಾಗರಸ್ ಥಿಯರಮ್, ಇದೆಲ್ಲ ವಿಚಾರಗಳನ್ನು ನಮ್ಗೆ ಗೊತ್ತಿರ್ಬೇಕು. ಇದೆಲ್ಲ ಸಿಂಪಲ್ ವಿಷಯಗಳು, ಸಣ್ಣ ವಿಚಾರಗಳು. ಇವೆಲ್ಲ ಈ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿರ್ಬೇಕು. ಇದು ಗೊತ್ತಿದ್ರೆ ಕೆಲವು ಸಾರಿ ಯಾಕೆ ಇದನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರೆ, ಕೆಲವು ಸಾರಿ ನಮ್ಗೆ ಮೆಜರ್ಮೆಂಟ್ ಡೈರೆಕ್ಟ್ ಮಾಡ್ಬೋದು, ಕೆಲವು ಸಾರಿ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಮೆಜರ್ಮೆಂಟ್ ಮಾಡ್ಬಿಟ್ಟು ನಾವು ಬೇರೆ ಈ ಟ್ರಿಗ್ನಾಮೆಟ್ರಿಕಲ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಗೊತ್ತಾಗದೆ ಇರೋ ಚೈನ್ ಅನ್ನ ಎಳಿಲಿಕ್ಕೆ ಆಗದೆ ಇರುವಂತ ಜಾಗದಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ, ನಮ್ಮ ಸೈನು ಮತ್ತೆ ಕಾಸ್ ರೂಲ್ ಯೂಸ್ ಮಾಡ್ಬಿಟ್ಟು. ಹೀಗೆ ನಮ್ಗೆ ಚೈನು ಇನ್ಸ್ಟ್ರೂಮೆಂಟ್ ಬೇಕು, ಸರ್ವೆ ಇನ್ಸ್ಟ್ರೂಮೆಂಟ್ಗಳು ಬೇಕು, ಜೊತೆಗೆ ನಮ್ಮ ಮ್ಯಾಥಮೆಟಿಕ್ಸ್ ಸ್ವಲ್ಪ ಬೇಕು ನಮ್ಗೆ. ಇದನ್ನ ಕನ್ಸ್ಟ್ರಕ್ಷನ್ಸ್ ನಾವು ಏನಾದ್ರೂ ಒಂದು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದ ಕನ್ಸ್ಟ್ರಕ್ಷನ್ಗಳನ್ನು ಮಾಡ್ಬೇಕಾಗುತ್ತೆ ನಾವು. ಹಾಗೆ ಚೈನ್ ಸರ್ವೇಯಿಂಗ್ ಅಲ್ಲಿ ಎನಿ ಅಬ್ಸ್ಟ್ರಾಕ್ಷನ್ಸ್, ಏನಾದ್ರು ಆಬ್ಸ್ಟಕಲ್ಸ್ ಇನ್ ಚೈನಿಂಗ್ ಅಂತ ನಮ್ಮ ಚಾಪ್ಟರ್ ಹೆಸರು. ಆಬ್ಸ್ಟಕಲ್ಸ್ ಇನ್ ಚೈನಿಂಗ್ ಅಂದ್ರೆ ವೈಲ್ ರನ್ನಿಂಗ್ ದ ಚೈನ್, ಇಫ್ ಯು ಗೆಟ್ ಎ ಡಿಸ್ಟರ್ಬೆನ್ಸ್, ಚೈನ್ ರನ್ ಮಾಡುವಾಗ
ಒಂದು ನದಿ ಬರ್ಬೋದು, ನಮಗೆ ಒಂದು ಬಿಲ್ಡಿಂಗ್ ಬರ್ಬೋದು, ಮತ್ತೆ ಅಥವಾ ಇನ್ನೊಂದು ಹಿಲ್ಲಕ್ ಬರ್ಬೋದು, ಗುಡ್ಡೆ ಬರ್ಬೋದು. ಅದನ್ನೆಲ್ಲ ಹೇಗೆ ನಾವು ಓವರ್ ಮಾಡೋದು ಅನ್ನೋದು ನಾನು ಹಿಂದಿನ ಕ್ಲಾಸ್ನಲ್ಲಿ ವಿಸ್ತಾರವಾಗಿ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಅದ್ರದ್ದೇ ಕಂಟಿನ್ಯೂಷನ್ ಮಾಡಿ ಇವತ್ತು ಅದ್ರದ್ದು ಕಂಟಿನ್ಯೂಷನ್ ಆಗುತ್ತೆ. ಒಂದು ಮೆಥಡ್ ಒಂದು ಮೆಥಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ನಂತರ ಮತ್ತೆ ಎರರ್ಸ್, ಚೈನ್ ಸರ್ವೆಯಲ್ಲಿ ಎರರ್ಸ್ ಏನೇನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೆ ಆಲ್ಸೋ ಯೂಸಿಂಗ್ ಚೈನ್ ಅಂಡ್ ಟೇಪ್, ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಫೀಲ್ಡ್. ಅದ್ರದ್ದು ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಅನ್ನು ಕೂಡ ನಮ್ಗೆ ಯೂಶಲಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಒಂದು 90% ಒಂದು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಇರ್ತದೆ. ನಾರ್ಮಲಿ ಒಂದು ಕ್ವಶನ್ ಇರ್ತದೆ. ನಾವು ಆ ಕ್ವಶನ್ಗೆ 10 ಮಾರ್ಕದ ಪ್ರಶ್ನೆ, ಅದು 10 ಮಾರ್ಕದ ಪ್ರಶ್ನೆ ಇರುತ್ತೆ. ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಎ ಫೀಲ್ಡ್ ಇಸ್ ನಾಟ್ ಯೂಸಿಂಗ್ ಚೈನ್ ಅಂಡ್ ಟೇಪ್ ಅಂಡ್ ಆಲ್ಸೋ ದ ಅಸೆಸರೀಸ್. ಈಗ ಚೈನ್ ಮತ್ತೆ ಟೇಪ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಅಸೆಸರೀಸ್ ಅಂದ್ರೆ ಏನು? ಅಸೆಸರೀಸ್ ಅಂತ ಹೇಳಿದ್ರೆ ಕ್ರಾಸ್ ಟಾಪ್, ರೇಂಜಿಂಗ್ ರಾಡು, ಇಸ್ ನಾಟ್, ಮತ್ತೆ ಆರೋಸು, ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ತೂಕದ ಗುಂಡು, ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಅಸೆಸರೀಸ್ ಅಂತ ಹೇಳ್ತೀವಿ. ಇಸ್ ನಾಟ್ ಚೈನ್ ಅಂಡ್ ಟೇಪ್ ಅಂತ ಹೇಳಿದ ಕೂಡಲೇ ಬರೀ ಚೈನ್ ಅಂಡ್ ಟೇಪ್ ಓನ್ಲಿ ಬೈ ವಿತ್ ಚೈನ್ ಅಂಡ್ ಟೇಪ್ ವಿ ಆರ್ ಅನೇಬಲ್ ಟು ಡೂ ಇಟ್. ಇಸ್ ನಾಟ್ ಸೆಂಟ್ರಿಂಗ್ ಮಾಡಬೇಕು, ಪಾಯಿಂಟ್ ಅನ್ನ ಮಾಡಬೇಕು, ಅದೆಲ್ಲ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಎಲ್ಲ ಅಸೆಸರಿಗಳನ್ನ ನಾವು ಯೂಸ್ ಮಾಡ್ತೀವಿ. ಇಸ್ ನಾಟ್ therefore today let us concentrate on this. ನಾನು ಈಗ ಆಲ್ರೆಡಿ ನಿಮ್ಗೆ ಒಂದು 5-6 ಸ್ಲೈಡ್ ಹಿಂದಿದ್ದು ನಾನು ಪ್ರತಿ ಕ್ಲಾಸಲ್ಲೂ ಅದನ್ನ ನಿಮ್ಗೆ ರೀಕಾಲ್ ಮಾಡ್ತೀನಿ. ಅದು ಯಾಕೆ ಅಂತ ಹೇಳಿದ್ರೆ ಕೆಲವರು ಕ್ಲಾಸ್ಗೆ ಅಟೆಂಡ್ ಮಾಡಿರ್ತಾರೆ, ಕೆಲವರು ನೋಡಿರ್ತಾರೆ. ಅದಕ್ಕೋಸ್ಕರ ನಾನು ಒಂದು 3-4 ಸ್ಲೈಡ್ಗಳನ್ನ ಹಳೆಯ ಸ್ಲೈಡ್ಗಳನ್ನ ನಾನು ಮಾತಾಡ್ತೀನಿ. ಮತ್ತೆ ದೆನ್ ಐ ವಿಲ್ ಗೋ ಟು ದ ನ್ಯೂ ಸ್ಲೈಡ್ಸ್. ಇಸ್ ನಾಟ್ therefore ಈಗ ಸರ್ವೇಯಿಂಗ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದೆ. ಸರ್ವೇಯಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮೆಜರಿಂಗ್ ದ ಡಿಸ್ಟೆನ್ಸ್. ಇಸ್ ನಾಟ್ it is an art of determining positions, relative positions. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹಾರಿಜಾಂಟಲ್ ಪ್ಲೇನ್ ಅಲ್ಲಿ ಇರ್ಬೋದು ಅಥವಾ ವರ್ಟಿಕಲ್ ಪ್ಲೇನ್ ಅಲ್ಲಿ ಇರ್ಬೋದು. ಹಾರಿಜಾಂಟಲ್ ಪ್ಲೇನ್ ಅಲ್ಲಿ ನೀವು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ ವಿ ಆರ್ ಮೆಜರಿಂಗ್ ದ ಡಿಸ್ಟೆನ್ಸ್. ಅಂಡ್ ಆಲ್ಸೋ ಈಗ ವರ್ಟಿಕಲ್ ಪ್ಲೇನ್ ಅಲ್ಲಿ ಆದ್ರೆ ಅದನ್ನ ನಾವು ಎಲಿವೇಶನ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಒಂದು ಚಾಪ್ಟರ್ ಇದೆ, ಲೆವೆಲಿಂಗ್ ಅಂತ. ಆ ಲೆವೆಲಿಂಗ್ ಬರುವಾಗ ನಾನು ಇನ್ನೂ ತುಂಬಾ ವಿಸ್ತಾರವಾಗಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. Now let us understand. Now we are concentrating on the chain survey, isn't it? And surveying ಅಂತ ಹೇಳಿದ್ರೆ ಇದಿಷ್ಟೇ ಕೆಲಸ ಮಾಡೋದು ನಾವು, ಬೇರೆ ಏನು ಮಾಡಲ್ಲ. ಡೈರೆಕ್ಟ್ ಮೆಜರ್ಮೆಂಟ್, ಇಂಡೈರೆಕ್ಟ್ ಮೆಜರ್ಮೆಂಟ್. ಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ವಿ ಆರ್ ಮೆಜರಿಂಗ್ ಇಟ್. ಚೈನ್ ಅಥವಾ ಟೇಪ್ ಇಟ್ಕೊಂಡು ಲೆಂತ್ ಎಷ್ಟು ಅಂತ. ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ದಟ್ ಈಸ್ ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ನಾವು. ಬೈ ಕ್ಯಾಲ್ಕುಲೇಟಿಂಗ್, ಬೈ ಎಂಪ್ಲಾಯಿಂಗ್ mathematical equation we can calculate the distances. That's indirect method ಅಂತ ಹೇಳ್ತೀವಿ ನಾವು. And also the principles of surveying. ಇಡೀ ಭೂಮಿ ಒಂದು, ಅದ್ರಲ್ಲಿ ಯಾವುದೋ ಒಂದು ಸಣ್ಣ ಒಂದು ಪಾರ್ಟ್ ಅಲ್ಲಿ ನಾವು ಸರ್ವೆ ಮಾಡ್ತಾ ಇರ್ತೀವಿ, ಹೋಲ್ ಟು ಪಾರ್ಟ್ ಅಂತ. And similarly to locate the stations, ಯಾವ್ದಾದ್ರು ಒಂದು ಸ್ಟೇಷನ್ ಲೊಕೇಟ್ ಮಾಡ್ಬೇಕಾದ್ರೆ ಸರ್ವೆ ಪ್ರಿನ್ಸಿಪಲ್ಸ್ ಇದು. ಸರ್ವೆ ಪ್ರಿನ್ಸಿಪಲ್ಸ್ ಏನು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್ ಅಂತ ಹೇಳಿದ್ರೆ ಓನ್ಲಿ ದೀಸ್ ಟು. ಇಸ್ ನಾಟ್ ಹೋಲ್ ಟು ಪಾರ್ಟ್ ಮತ್ತೆ ಟು ಲೊಕೇಟ್, ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಲೊಕೇಟ್ ಮಾಡ್ಲಿಕ್ಕಿದೆ. ಚೈನ್ ಸರ್ವೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಮತ್ತೆ ಕ್ರಾಸ್ ಟಾಪ್ ಬಗ್ಗೆ, ಇದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ನಾವು ಒಂದು ಕ್ಲಾಸ್ ಅಲ್ಲಿ ಕ್ರಾಸ್ ಟಾಪ್ ಅಂದ್ರೆ ಏನು, ಯಾವ್ಯಾವ ತರದಿದೆ, ಇದನ್ನೆಲ್ಲ ನಾವು ಮಾತಾಡಿದೀವಿ ಇದ್ರ ಬಗ್ಗೆ. ಮತ್ತು obstacles in chaining, last already I told you that in the last class elaborately we have discussed about it. ನೀವು ದಯಮಾಡಿ ಅದನ್ನ ಆ ಹಿಂದಿನ ಕ್ಲಾಸ್ ಅಲ್ಲಿ ನೋಡಿ. ಅದು ಯೂಶಲಿ ಎಕ್ಸಾಮಿನೇಷನ್ ಎಲ್ಲ ಅದನ್ನೆಲ್ಲ ಕ್ವಶನ್ಸ್ ಕೇಳ್ತಾರೆ. ಯೂಶಲಿ ಏನಂತ ಹೇಳಿದ್ರೆ ಚೈನ್ ಸರ್ವೆ ನೋಡಿ, ಈಗ ಇಲ್ಲಿಂದ ಕ್ರಾಸ್ ಮಾಡಕ್ ಕಷ್ಟ. ಅದಕ್ಕೆ ವಿ ಹ್ಯಾವ್ ಟು ಎಂಪ್ಲಾಯ್ ಸಮ್ ಅದರ್ ಮೆಥಡ್ಸ್. ಬೇರೆ ಮೆಥಡ್ ಎಲ್ಲ ಎಂಪ್ಲಾಯ್ ಮಾಡ್ಬೇಕು. ಯಾವ ಮೆಥಡ್ ಅಲ್ಲಿ ಮಾಡ್ಬೇಕು, ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ ನನ್ನ ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಈಗ ಒಂದು ದಿಣ್ಣೆ ಬರುತ್ತೆ, ಈ ದಿಣ್ಣೆ ಬರುವಾಗ ಚೈನ್ ರನ್ ಮಾಡಿದ್ರೆ ಇದು ಹೀಗೆ ಆಗುತ್ತೆ ಮೇಲ್ಗಡೆಯಿಂದ. ಅದರಿಂದ ಲೆಂತ್ ವೇರಿಯೇಷನ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ಮತ್ತೆ ಈಗ ಒಂದು ಮುಳ್ಳಿದ ಬೇಲಿ ಬರುತ್ತೆ, ಈಗ ಆ ಕಡೆ ಇದ್ದು ಈ ಕಡೆಗೆ ಕಾಣಿಸಲ್ಲ, ಅವಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಅಂಡ್ ಆಲ್ಸೋ ಡಿಸ್ಕಸ್ ಅಬೌಟ್ ಇದ್ರ ಬಗ್ಗೆ ಇದು ಈಗ ಒಂದು ಬಿಲ್ಡಿಂಗ್ ಬಂದ್ಬಿಡುತ್ತೆ. ಇಲ್ಲಿ ಒಂದು ಮೇಜರ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಚೈನ್ ಅನ್ನು ರನ್ ಮಾಡಕ್ ಆಗುದಿಲ್ಲ, ಮತ್ತೆ ಅದರ್ ಸೈಡ್ ಕೂಡ ಕಾಣಲ್ಲ. ಈಗ ಇಲ್ಲಿಂದ ಬಂದಿದೀವಿ ನಾವು, ಇಲ್ಲಿಂದ ಇಲ್ಲ ಚೈನ್ ರನ್ ಮಾಡ್ಕೊಂಡು ಬಂದಿದೀವಿ ನಾವು. ಇಲ್ಲಿ ಬರುವಾಗ ಏನಾಗುತ್ತೆ, ಒಂದು ಬಿಲ್ಡಿಂಗ್ ಬಂದ್ಬಿಡುತ್ತೆ, ಚೈನ್ ಅನ್ನು ರನ್ ಮಾಡಕ್ ಆಗೋದಿಲ್ಲ ನಮ್ಗೆ, ಮತ್ತೆ ಆ ಕಡೆ ನಾವು ಬಿಲ್ಡಿಂಗ್ ಆ ಕಡೆ ನೋಡಕ್ಕೂ ಆಗಲ್ಲ. ಆದ್ರಿಂದ ಹೌ ಟು ರನ್ ದಿಸ್. ಇಲ್ಲಿ ಈಗ ನಮ್ಗೆ ನಮ್ದು ಲೈನ್ ಇದೇ ಲೈನ್ ರೇಂಜ್ ಆಗ್ತಾ ಹೋಗ್ಬೇಕು, ನಮ್ಗೆ ಚೈನ್ ಲೈನ್ ಇಲ್ಲೇ ಹೋಗಿ ರನ್ ಆಗ್ಬೇಕು. ಬಟ್ ಇನ್ ಬಿಟ್ವೀನ್ ಒಂದು ಬಿಲ್ಡಿಂಗ್ ಇದೆ, ಹೌ ಟು ಡೂ ದಿಸ್ ಅಂತ ಇದ್ರ ಬಗ್ಗೆ ಕೂಡ
ನಾನು ಲಾಸ್ಟ್ ಕ್ಲಾಸಲ್ಲಿ ತುಂಬಾ ವಿಷಯ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಅದರಿಂದ ಅದು ಇದು ಒಂದು ಮೆಥಡ್. ದಿಸ್ ಇಸ್ ಒನ್ ಮೆಥಡ್ ಆಫ್ ರನ್ನಿಂಗ್ ದ ಚೈನ್ ಲೈನ್. ಇದನ್ನ ಚೈನ್ ಅನ್ನ ರನ್ ಮಾಡೋದು ಹೇಗೆ ಅಂತ ಒಂದು ಮೆಥಡ್ ಇದೆ. ಇದನ್ನ ತುಂಬಾ ವಿಸ್ತಾರವಾಗಿ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಯು ಪ್ಲೀಸ್ ಗೋ ಥ್ರೂ ದಟ್. ಇನ್ನೊಂದು ಮೆಥಡ್ ಇದೆ ಅದರಲ್ಲಿ. ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಿಲ್ಡಿಂಗ್ ಇದೆ. ನಾವೇನ್ ಮಾಡ್ತಾ ಇದೀವಿ ಈಗ, ರನ್ನಿಂಗ್ ದ ಚೈನ್ ಲೈನ್. ಇಲ್ಲಿಂದ ಇಲ್ಲಿಗೆ ಚೈನ್ ಲೈನ್ ಅನ್ನು ರನ್ ಮಾಡ್ತಾ ಇದೀವಿ. ಇದನ್ನ ಈ ಚೈನ್ ಲೈನ್ ರನ್ ಮಾಡ್ಬೇಕಾದ್ರೆ ಈಗ ನಮ್ಮ ಹತ್ರ ಏನಿದೆ, ರೇಂಜಿಂಗ್ ರಾಡ್ ಇದೆ, ಆರ್ಎಸ್ ಇದೆ, ಕಾಸ್ಟ್ ಆಫ್ ಇದೆ, ಮತ್ತು ನಮ್ಮ ಹತ್ರ ಚೈನ್ ಮತ್ತೆ ಟೇಪ್ ಇದೆ. ಹೌ ಟು ಡೂ ದಿಸ್ ಅಂತ ಈಗ ಏನ್ ಮಾಡಿದೀವಿ, ಇಲ್ಲಿಂದ ಇಲ್ಲಿವರೆಗೆ ಚೈನ್ ರನ್ ಮಾಡ್ಕೊಂಡು ಬಂದಿದೀವಿ. ಇಲ್ಲಿ ಚೈನ್ ರನ್ ಮಾಡ್ಕೊಂಡು ಬಂದ ನಂತರ ಏನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ಇದು ಎಕ್ಸ್ ವೈ ಇಂದ ಚೈನ್ ಲೈನ್ ಉದ್ದಕ್ಕೆ ಹೋಗ್ತಾ ಉಂಟು. ಇದನ್ನ ಇಲ್ಲಿ ಮುಂದೆ ಹೋಗ್ಲಿಕ್ಕೆ ನಮ್ಗೆ ಈ ಬಿಲ್ಡಿಂಗ್ ಅಡ್ಡ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಈಗ ಅಂತ ಹೇಳಿದ್ರೆ, ಸೆಲೆಕ್ಟ್ 2 ಪಾಯಿಂಟ್ಸ್ ಎ ಅಂಡ್ ಬಿ ಆನ್ ಚೈನ್ ಲೈನ್. ಇಲ್ಲಿ ಎ ಮತ್ತು ಬಿ 2 ಪಾಯಿಂಟ್ ಅನ್ನು ಸೆಲೆಕ್ಟ್ ಮಾಡಿ. ಅದನ್ನ ಎಲ್ಲಿ ಮಾಡ್ಬೇಕು ಅಂತ ಕ್ವಶನ್ ಕೇಳ್ಬೇಡಿ ನೀವು, ನಿಮ್ ಕನ್ವೀನಿಯಂಟ್. ಈ ಬಿಲ್ಡಿಂಗ್ ಹತ್ತಿರದಲ್ಲಿ ಮತ್ತೆ ಇಲ್ಲಿ ವ್ಯೂ ಎಲ್ಲ ಅಬ್ಸ್ಟ್ರಕ್ಟ್ ಆಗಬಾರ್ದು. ಹಾಗೆ ನೀವೇನ್ ಮಾಡಿ, 2 ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡಿ, ಎ ಮತ್ತು ಬಿ ಅನ್ನು. ಒಂದು 5 ಮೀಟರ್ ಇರ್ಬೋದು, 10 ಮೀಟರ್ ಇರ್ಬೋದು, 6 ಮೀಟರ್ ಇರ್ಬೋದು, 8 ಮೀಟರ್, ನಿಮ್ಗೆ ಕನ್ವೀನಿಯಂಟ್, ಹೇಗೆ ಕನ್ವೀನಿಯಂಟ್ ಆಗುತ್ತೆ ಹಾಗೆ. ಪ್ಲೀಸ್ ಸೆಲೆಕ್ಟ್ ಟು ಸ್ಟೇಷನ್ಸ್. ಇದನ್ನ ಎ ಮತ್ತು ಬಿ 2 ಪಾಯಿಂಟ್ಸ್ ಅನ್ನ ನೀವು ಲೊಕೇಟ್ ಮಾಡಿ. ಲೊಕೇಟ್ ಮಾಡಿದ ನಂತರ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಅದ್ರ ನಂತರ ನೀವು ಒಂದು ಲೈನ್ ಅನ್ನ ಇಲ್ಲಿ ಇನ್ಕ್ಲೈನ್ ಲೈನ್ ಅನ್ನ ರನ್ ಮಾಡ್ಬೇಕು. ಈ ಇನ್ಕ್ಲೈನ್ ರೈನ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಮ್ದು ಆಬ್ಜೆಕ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಹೋಗಕ್ಕಾಗೋದಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ವಿ ಆರ್ ಮೂವಿಂಗ್ ಇನ್ ದಿಸ್. ಇಲ್ಲಿ ಬಂದು ಹೀಗೆ ಹೋಗ್ಬೇಕು. ಬಟ್ ಹೀಗೆ ಬಂದು ಹೀಗೆ ಹೋಗುದಂತ ಹೇಳಿದ್ರೆ ನಮ್ಗೆ ಲೆಂತ್ ಸಿಗ್ಬೇಕಲ್ಲ. ವಿ ವಾಂಟ್ ಎಕ್ಸಾಕ್ಟ್ ಲೆಂತ್. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಲೆಂತ್ ಇದೆ ಅಂತ ಸರಿ ಸಿಗ್ಬೇಕು ನಮ್ಗೆ. ಬಿಕಾಸ್ ವಿ ಆರ್ ಏಬಲ್ ಟು ಡೂ ದಿ ಮೆಜರ್ ದಿಸ್. ಈ ಬಿಲ್ಡಿಂಗ್ ಮುಖಾಂತರ ನಾವು ನಮ್ಮ ಚೈನ್ ಅನ್ನು ರನ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇದನ್ನ ಕನ್ಸ್ಟ್ರಕ್ಷನ್ ಅಂತ ಹೇಳೋದು. ಬೈ ಈಗ ಆಗ್ಬಿಟ್ಟು ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಇದೊಂದು ಇಲ್ಲಿಂದ ಇಲ್ಲಿಗೆ ಲೆಟ್ ಅಸ್ ಅಸ್ಯೂಮ್ ದಟ್ ಒಂದು 5 ಮೀಟರ್ ಇಲ್ಲೊಂದು ಮಾರ್ಕ್ ಮಾಡಿದ್ವಿ. ದೇರ್ಫೋರ್ ಚೈನ್, ಈಗ ನಿಮ್ಮ ಟೇಪ್ ಇಟ್ಕೊಳ್ಳಿ, ಈ 0 ಎಂಡ್ ಇಲ್ಲಿ ಇಟ್ಕೊಳ್ಳಿ, 5 ಮೀಟರ್ ಇಲ್ಲಿ ಇಟ್ಕೊಂಡು ಒಂದು ಆರ್ಕ್ ಕಟ್ ಮಾಡಿ. ಇದನ್ನ ಯಾವ ಇದೊಂದು ಲೈನ್ ನಾವು ಈಗ ಒಂದು ಜಸ್ಟ್ ಒಂದು ಲೈನ್ ಅನ್ನ ನಾವು ಒಂದು ರೇಂಜ್ ಮಾಡೋದು. ಈ ಲೈನ್ ಅನ್ನ ರೇಂಜ್ ಮಾಡ್ಬಿಟ್ಟು ಈ ಲೈನ್ ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು 5 ಮೀಟರ್ ಇಲ್ಲೊಂದು ಕಟ್ ಮಾಡಿ. ಅಂಡ್ ಸಿಮಿಲರ್ಲಿ ಇಲ್ಲಿಂದ ಇಲ್ಲಿಗೆ ಇನ್ನೊಂದು 5 ಮೀಟರ್ ಕಟ್ ಮಾಡಿ. ಈ ಆರ್ಕ್ ಇಲ್ಲಿಂದ 5 ಮೀಟರ್, ಇಲ್ಲಿಂದ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್. ಇದನ್ನ ದೇರ್ಫೋರ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಿಂಗ್ ಚೈನ್ ಟೇಪ್ ಅನ್ನ ಈಗ ಇಲ್ಲಿಂದ ಇಲ್ಲಿಗೆ ಸ್ವಿಂಗ್ ಮಾಡಿದ್ರೆ ಮತ್ತೆ ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಸ್ವಿಂಗ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಪಾಯಿಂಟ್. ಈಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಮತ್ತೆ ಲೈನ್ ಅನ್ನ ರನ್ ಮಾಡಿ. ಇದನ್ನ ಈಗ ಫಸ್ಟ್ ಲೊಕೇಟ್ ಪಾಯಿಂಟ್ ಎ ಅಂಡ್ ಬಿ. ಎ ಮತ್ತು ಬಿ ಅನ್ನ ಲೊಕೇಟ್ ಮಾಡಿ. ಮತ್ತೆ ಎ ಅಂಡ್ ಬಿ ಗೆ ಅಸ್ಯೂಮ್ ದಟ್ ಇಟ್ ಇಸ್ 5 ಮೀಟರ್. ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಅಂತ ತಗೊಳ್ಳೋ, ಅಥವಾ 10 ಮೀಟರ್ ಅಂತ ತಗೊಳ್ಳೋ. 10 ಮೀಟರ್ ತಗೊಂಡ್ರೆ 10 ಮೀಟರ್ ಅಥವಾ 5 ಮೀಟರ್ ಯಾವ್ದನ್ನು ಸೆಲೆಕ್ಟ್ ಮಾಡಿರ್ತೀವಿ, ಅದು 0 ಎಂಡ್ ಇಲ್ಲಿ ಮತ್ತೆ 5 ಮೀಟರ್ ಇಲ್ಲಿ ಒಂದು ಆರ್ಕ್, ಇಲ್ಲಿಂದ ಇನ್ನೊಂದು ಆರ್ಕ್, 2 ಆರ್ಕ್, ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಇದು ಈ ಪಾಯಿಂಟ್ ಸಿಕ್ಕಿದ ಮೇಲೆ ನಾವೇನ್ ಮಾಡ್ಬೇಕು, ಇದನ್ನ ಪಾಯಿಂಟ್ ಸಿ ಅಂತ ನಾವು ಮಾರ್ಕ್ ಮಾಡ್ತೀವಿ. ಅದನ್ನ ಮಾಡಿದ ಎ ಇಂದ ಸಿ ಗೆ ಇದನ್ನ ರನ್ ಮಾಡ್ಬೇಕು. ಅವಾಗ ನಮ್ಗೆ ಇದೊಂದು ಲೈನ್ ಸಿಗುತ್ತೆ. ಇದನ್ನ ಇದು ಹೆಂಗ್ ಸಿಗುತ್ತೆ ಅಂತ ಹೇಳಿದ್ರೆ, ನಾವು ಡಿಪೆಂಡಿಂಗ್ ಅಪಾನ್ ದ ಡಿಸ್ಟೆನ್ಸ್. ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಈ ಮತ್ತೆ ಈ ಸಿಕ್ಕಿದ ನಂತರ ಈ ಲೈನ್ ಅನ್ನು ಪ್ರೊಡ್ಯೂಸ್ ಮಾಡಿ. ಇದನ್ನ ಸಿ ಸಿಕ್ಕಿದ ನಂತರ ಇದನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಅಲ್ಲೊಂದು ಪಾಯಿಂಟ್ ಲೊಕೇಟ್ ಮಾಡಿ, ಅದು ಡಿ. ಇದನ್ನ ಈ ಪಾಯಿಂಟ್ ಅನ್ನು ಲೊಕೇಟ್ ಮಾಡಿ. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಇದು ಈಕ್ವಿಲ್ಯಾಟರಲ್. ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್. ದೇರ್ಫೋರ್ ಈ 3 ಸೈಡ್ ಕೂಡ ಒಂದೇ ಸಮ ಇದೆ ಲೆಂತ್. ಈ ಟ್ರಯಾಂಗಲ್ 3 ಸೈಡ್ ಕೂಡ ಒಂದಿದೆ. ಮತ್ತೆ ಇಲ್ಲಿಂದ ಎ ಇಂದ ಇದನ್ನ ಪ್ರೊಡ್ಯೂಸ್ ಮಾಡಿ. ಇಲ್ಲಿಗೆ ಇಲ್ಲೊಂದು ಪಾಯಿಂಟ್ ಲೊಕೇಟ್ ಮಾಡಿ, ಇದು ಪಾಯಿಂಟ್ ಡಿ. ಇದನ್ನ ಇದು ಹೆಂಗ್ ಲೊಕೇಟ್ ಮಾಡ್ಬೇಕಂತ ಹೇಳಿದ್ರೆ, ಈ ಪಾಯಿಂಟ್ ಅನ್ನ ಎಲ್ಲಿವರೆಗೆ ಇದನ್ನ ರನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಕಡೆನೂ ಕಾಣ್ಬೇಕು, ಬಿಲ್ಡಿಂಗ್ ಈ ಕಡೆನೂ ಕೂಡ ಕಾಣ್ಬೇಕು. 2 ಕಡೆ ಕಾಣುವ ಹಾಗೆ ಒಂದು ಪಾಯಿಂಟ್ ಅನ್ನು ಲೊಕೇಟ್ ಮಾಡಿ. ಲೊಕೇಟ್ ದೆನ್ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಇಲ್ಲಿ ಯಾವ ತರ ನಾವು ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡಿದೀವ, ಇನ್ನೊಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇಲ್ಲಿ ಫಾರ್ಮ್ ಮಾಡ್ಬೇಕು. ದೇರ್ಫೋರ್ ಟೇಪ್ ತಗೊಳ್ಳಿ, ಟೇಪ್ 0 ಎಂಡ್ ಇಲ್ಲಿ ಇಟ್ಕೊಳ್ಳಿ, 5 ಮೀಟರ್ ಇಲ್ಲಿ ಕಟ್ ಮಾಡಿ. ಇದನ್ನ ಇದು ಒಂದು ಲೈನ್ ಸಿಗುತ್ತೆ ನಮಗೆ. ಅದೇ ರೀತಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇನ್ನೊಂದು ಇದು ಪಾಯಿಂಟ್ ಅನ್ನ ಇ ಅಂತ ಲೊಕೇಟ್ ಮಾಡಿ. ಈ ಪಾಯಿಂಟ್ ಇ ಅಂತ ಲೊಕೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿದ್ರೆ, ಈ ಕಡೆ ಈಗ ನಾವು ಈ ಕಡೆ ಹೋಗ್ಬೇಕು. ಈಗ
Therefore, ಅದೇ 5 ಮೀಟರ್ಗೆ ಇನ್ನೊಂದು ಕಟ್ ಮಾಡಿ ಇಲ್ಲಿಗೆ. ಇದನ್ನ ಇಲ್ಲೊಂದು 5 ಮೀಟರ್ ಕಟ್ ಮಾಡಿ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 5 ಮೀಟರ್ ಕಟ್ ಮಾಡಿ, ಇಲ್ಲಿಂದ ಒಂದು 5 ಮೀಟರ್ ಕಟ್ ಮಾಡಿ, ಅವಾಗ ಇನ್ನೊಂದು ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಫಸ್ಟಿಗೆ 5 ಮೀಟರ್ಗೆ ಆರ್ಕ್ ಎಳಿಬೇಕು, ದೆನ್ ಇಲ್ಲಿಂದ 5 ಮೀಟರ್ಗೆ, ಮತ್ತೆ ಇಲ್ಲಿಂದ 5 ಮೀಟರ್ಗೆ ಇನ್ನೊಂದು ಆರ್ಕ್ ಎಳಿಬೇಕು. ದೆನ್ ಜಾಯಿನ್ ದಿಸ್, ಇದನ್ನ ಜಾಯಿನ್ ಮಾಡಿ, ಈ ಪಾಯಿಂಟ್ ಅನ್ನು ಜಾಯಿನ್ ಮಾಡಿದ್ರೆ ಏನ್ ಸಿಗುತ್ತೆ? ಈಗ ಈ ಪಾಯಿಂಟ್ ಅನ್ನು ಜಾಯಿನ್ ಮಾಡಿದ್ರೆ ಇದು ಹೋಗಿ ಇಲ್ಲಿ ಮೀಟ್ ಆಗುತ್ತೆ. ಯಾವ ಎಲ್ಲಿ ಇದು ರನ್ ಆಗುತ್ತೆ, ಇದೊಂದು ಲೈನ್ ರನ್ ಆಗುತ್ತೆ. ಈ ಲೈನ್ ರನ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಈಗ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಲೆಂತ್ ಇದೆ ಅಷ್ಟೇ ಲೆಂತ್ಗೆ ಥ್ರೂ ಎಫ್. ಈಗ ಇದನ್ನ ಡ್ರಾ ಮಾಡಿದೆವು, ಪಾಯಿಂಟ್ ಡಿ ಅನ್ನ ಮಾರ್ಕ್ ಮಾಡಿದೆವು. ಈ ಪಾಯಿಂಟ್ ಡಿ ಹೆಂಗ್ ಮಾರ್ಕ್ ಮಾಡ್ಬೇಕು? ಈ ಕಡೆನೂ ಕಾಣಬೇಕು, ಈಚೆ ಬಿಲ್ಡಿಂಗ್ ಎರಡು ಸೈಡ್ ಅಲ್ಲಿ ವಿ ಆರ್ ಏಬಲ್ ಟು ಸಿ ದ ಬೋತ್ ಸೈಡ್ಸ್. ಎರಡು ಕಡೆನೂ ನಮ್ಗೆ ಕಾಣ್ಲಿಕ್ಕೆ ಆಗಬೇಕು. ಹಾಗೆ ನಾವು ಇದನ್ನ ಸೆಲೆಕ್ಟ್ ಮಾಡ್ಬೇಕು ಡಿ ಅನ್ನ. ಡಿ ಪಾಯಿಂಟ್ ಸಿಕ್ಕಿದ ನಂತರ ಇಲ್ಲಿಂದ ಒಂದು 5 ಮೀಟರ್ಗೆ ಒಂದು ಆರ್ಕ್ ಕಟ್ ಮಾಡಿ, ಇಲ್ಲೊಂದು ಪಾಯಿಂಟ್ ಸಿಗುತ್ತೆ ಇ ಅಂತ ಇಟ್ಕೊಳ್ಳಿ. ಮತ್ತೆ ಇಲ್ಲಿಂದ 0 ಎಂಡ್ ಇಲ್ಲಿ ಇಡಿ, 5 ಮೀಟರ್ ಇಲ್ಲೊಮ್ಮೆ ಕಟ್ ಮಾಡಿ ಇದನ್ನ. ಅವಾಗ ಏನಾಗುತ್ತೆ? ದೆನ್ ಅಗೈನ್ ಇಲ್ಲಿಂದ ಇನ್ನೊಮ್ಮೆ ಕಟ್ ಮಾಡಿ ಇದನ್ನ 5 ಮೀಟರ್ಗೆ. ಈಗ ಇನ್ನೊಂದು ಈಕ್ವಿಲಾಟರಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಈಕ್ವಿಲಾಟರಲ್ ಟ್ರಯಾಂಗಲ್ ಇ ಡಿ ಡಿ ಎಫ್. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಷ್ಟು ದೂರನ ಥ್ರೂ ಎಫ್, ಈ ಎಫ್ ಮುಖಾಂತರ ಡಿ ಎಫ್ ಅಂಡ್ ಜಿ, ಇದು ಜಿ ಅಂತ ನಾವು ಕರಿತೀವಿ ಪಾಯಿಂಟ್. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಇದೆರಡು ಸಮ ಇರುತ್ತೆ. ಈಗ ಎ ಡಿ ಮತ್ತು ಡಿ ಜಿ ಎರಡು ಲೈನ್ ಕೂಡ ಸಮ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಜರ್ಮೆಂಟ್ ಮಾಡಿರ್ತೀರಿ ನೀವು, ಅಷ್ಟೇ ಮೆಜರ್ಮೆಂಟ್ ನನ್ನ ಇಲ್ಲಿಯೂ ಮಾಡ್ಬೇಕು. ಬಟ್ ಇಫ್ ಯು ರನ್ ಥ್ರೂ ಎಫ್ ಮುಖಾಂತರ ಹೋಗ್ಬೇಕು. ಈಗ ಇಲ್ಲೊಂದು ಈಕ್ವಿಲಾಟರಲ್ ಟ್ರಯಾಂಗಲ್ ಆಯ್ತು. ಅದೇ ತರ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟ್ ಇಸ್ ನಾವು ಎ ಇಂದ ಡಿ ವರೆಗೆ, ಡಿ ಇಂದ ಜಿ ವರೆಗೆ ಮತ್ತು ಎ ಇಂದ ಜಿ ವರೆಗೆ, ಇದು ಇನ್ನೊಂದು ಈಕ್ವಿಲಾಟರಲ್ ಟ್ರಯಾಂಗಲ್ ಆಯ್ತು. ಈಗ ಇದನ್ನ ಇನ್ನೊಂದು ಈಕ್ವಿಲಾಟರಲ್ ಟ್ರಯಾಂಗಲ್ ಆಗುತ್ತೆ. ಬಟ್ ಇದ್ರೊಳಗಡೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ಇದು ಇಲ್ಲೇ ಇದೇ ಪಾಯಿಂಟ್ ಸರಿ, ಇದನ್ನ ರನ್ ಮಾಡ್ಬೇಕಲ್ಲ, ಚೈನ್ ರನ್ ಮಾಡ್ಬೇಕಲ್ವ. ಇದು ಎಕ್ಸ್ ಮತ್ತೆ ವೈ ಒಂದೇ ಲೈನ್ ಅಲ್ಲಿ ಇರಬೇಕು. ಎಕ್ಸ್ ಎ ಬಿ ಮತ್ತೆ ಜಿ ವೈ ಇದೆಲ್ಲ ಒಂದೇ ಲೈನ್ ಅಲ್ಲಿ ಬರ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಈಗ ಅಂತ ಹೇಳಿದ್ರೆ, ಇನ್ನೊಂದು ಪಾಯಿಂಟ್ ಅಲ್ಲಿ ಲೊಕೇಟ್ ಮಾಡ್ಬೇಕು. ಇದು ಲೈನ್ ಅಲ್ಲೇ ಇದೆ ಅನ್ನಕ್ಕೆ. ಇಲ್ಲಿ ನಾವು ಹೇಗೆ ಒಂದು ಈಕ್ವಿಲಾಟರಲ್ ಟ್ರಯಾಂಗಲ್ ಅನ್ನು ಫಾರ್ಮ್ ಮಾಡಿದೇವೋ, ಇನ್ ದ ಸಿಮಿಲರ್ ವೇ ಲೆಟ್ ಅಸ್ ಕನ್ಸ್ಟ್ರಕ್ಟ್ ಒನ್ ಮೋರ್ ಈಕ್ವಿಲಾಟರಲ್ ಟ್ರಯಾಂಗಲ್ at this location. Isn't it? ಈಗ ಜಿ ಸಿಕ್ಕಿದೆ ನಮಗೆ. ಯು ನೋ ಹೌ ವಿ ಹ್ಯಾವ್ ಲೊಕೇಟೆಡ್ ಜಿ. ಜಿ ಅನ್ನು ಹೇಗೆ ಲೊಕೇಟ್ ಮಾಡಿದ್ದೇವೆ ಅಂತ ನಮಗೆ ಗೊತ್ತಿದೆ. Therefore, ಜಿ ಅನ್ನ ನಾವು ಹೇಗೆ ಲೊಕೇಟ್ ಮಾಡಿದ್ದೇವೆ ಅಂತ ನಮ್ಗೆ ಗೊತ್ತಿದೆ. ಈಗ ಇಲ್ಲಿ ನೋಡಿ, ಎ ಡಿ ಜಿ ಫಾರ್ ದೆನ್ ಎ ಡಿ ಜಿ ಎ ಡಿ ಜಿ ಇಟ್ ಫಾರ್ಮ್ಸ್ another equilateral triangle. Is not equilateral triangle, and G is a point on the chain line. The chain line ಅಲ್ಲಿ ಈಗ ನಮ್ಮ ಚೈನ್ ಅನ್ನು we are not able to run through this. ಈ ಬಿಲ್ಡಿಂಗ್ ಮುಖಾಂತರ ರನ್ ಮಾಡಕ್ ಆಗಲ್ಲ. ಬಟ್ ಈಗ ಇಲ್ಲಿಂದ ಇಲ್ಲಿವರೆಗೆ ಲೈನ್ ಅಲ್ಲಿ ಇದೆ. ಬಟ್ ಆ ಚೈನ್ ಲೈನ್ ಅಲ್ಲಿ we got one ಪಾಯಿಂಟ್ ಸಿಕ್ಕಿದೆ. ಈಗ ಇನ್ನೊಂದು ಪಾಯಿಂಟ್ ಬೇಕು ನಮಗೆ ಅಲಾಂಗ್ ದಿಸ್ ಲೈನ್. ಯಾಕಂತಂದ್ರೆ ಅದೇ ಲೈನ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ. Therefore, what we will do ಅಂತ ಹೇಳಿದ್ರೆ, ನಾವು ಫ್ರಮ್ ಜಿ, ಈ ಜಿ ಇಂದ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ನೋಡಿ ಇಲ್ಲಿಂದ ಮತ್ತೆ 5 ಮೀಟರ್ ತಗೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡೋದು. ಇಲ್ಲಿಗೆ ನೋಡಿ, ಇಲ್ಲಿ ಒಂದು ಆರ್ಕ್, ಇಲ್ಲಿಂದ 5 ಮೀಟರ್ಗೆ ಒಂದು ಆರ್ಕ್ ಟೇಪ್ ತಗೊಳ್ಳಿ, 0 ಎಂಡ್ ಅನ್ನ ಇಲ್ಲಿ ಇಟ್ಕೊಳ್ಳಿ, 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಆರ್ಕ್ ಕಟ್ ಮಾಡಿ. ಇದು ಮಾಡಿ ಇಲ್ಲೊಂದು ಆರ್ಕ್ ಸಿಗುತ್ತೆ. ಮತ್ತೆ ಇಲ್ಲಿಂದ 5 ಮೀಟರ್ಗೆ ಈ ಲೈನ್ ಅನ್ನು ಕಟ್ ಮಾಡಿ, ಈ ಲೈನ್ ಸಿಗುತ್ತೆ. ಈ ಲೈನ್ ಇಲ್ಲೊಂದು 5 ಮೀಟರ್ ಆರ್ಕ್ ಕಟ್ ಮಾಡಿ. ಈ ಆರ್ಕ್ ಕಟ್ ಮಾಡಿದ ನಂತರ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಇಲ್ಲಿಂದ 5 ಮೀಟರ್ ಮೆಜರ್ಮೆಂಟ್ ಮಾಡಿದ್ರಿ. ಇಲ್ಲಿಂದ ಏನ್ ಮಾಡ್ಬೇಕು, 5 ಮೀಟರ್ ಮೆಜರ್ಮೆಂಟ್ ಮಾಡಿದ ನಂತರ ಇಲ್ಲಿಂದ ಒಂದು ಆರ್ಕ್ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇನ್ನೊಂದು ಆರ್ಕ್, 2 ಆರ್ಕ್ ಕಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಪಾಯಿಂಟ್ ಸಿಗುತ್ತೆ, ಈ ಪಾಯಿಂಟ್ ಸಿಗುತ್ತೆ. ಅವಾಗ ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಜಿ ಮತ್ತು ಕೆ, ಈ ಜಿ ಮತ್ತು ಕೆ ಎರಡು ಚೈನ್ ಲೈನ್ ಅಲ್ಲಿ ಇರುತ್ತೆ. Therefore, ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂ ಆಯ್ತು. ಈಗ ಚೈನ್ ಲೈನ್, ಯಾಕಂದ್ರೆ ಚೈನ್ ಲೈನ್ ಅಲ್ಲಿ ವಿ ಆರ್ ಲೊಕೇಟೆಡ್ ಜಿ, ಯು ನೋ ಹೌ ವಿ ಆರ್ ಲೊಕೇಟೆಡ್ ಅಂತ. ಇಲ್ಲಿಂದ ಎಷ್ಟು ದೂರ ಇದೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಷ್ಟೇ ಮಾಡಿದ್ವಿ ನಾವು. Therefore, ಇದು ಮತ್ತೆ ಇದು ಈಕ್ವಿಲಾಟರಲ್ ಟ್ರಯಾಂಗಲ್. ಎಲ್ಲಿಂದ ಎ ಇಂದ ಇಲ್ಲಿಗೆ, ಎ ಇಂದ ಡಿ ಲೈನ್, ಎ ಇಂದ ಡಿ ಗೆ, ಮತ್ತೆ ಡಿ ಇಂದ ಜಿ ಗೆ, ಮತ್ತೆ ಜಿ ಇಂದ ಎ ಗೆ, ಇದು 3 ಲೆಂತ್ ಸೇಮ್ ಇದೆ.
ಇದು therefore it is equilateral triangle. ಸಣ್ಣ ಈಕ್ವಿಲಾಟರಲ್ ಟ್ರಯಾಂಗಲ್ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಫಸ್ಟ್ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದು, ಅದಾದ ನಂತರ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದೆವು, ಅದಾದ ನಂತರ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದೀವಿ. ಈಗ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿಂದ ಮೊದಲೇ ನಾವು ಇಲ್ಲಿಂದ ರನ್ ಮಾಡ್ಕೊಂಡು ಬಂದಿದ್ದೀವಿ ಎಕ್ಸ್ ಇಂದ, ಇಲ್ಲಿ ನಿಲ್ಸಿದೀವಿ ಈಗ ಬಿ ವರೆಗೆ, ಇಲ್ಲಿ ನಿಲ್ಸಿ ದೆನ್ ವಿ ಆರ್ ಸ್ಟಾರ್ಟಿಂಗ್ ನೌ ಅವರ್ ಚೈನ್ ಫ್ರಮ್ ಕೆ ಇಂದ ಮುಂದೆ ಹೋಗುತ್ತೆ. ಇವಾಗ ಈಗ ಏನಂತ ಹೇಳಿದ್ರೆ ನಮ್ ಚೈನ್ ಲೈನ್ ರನ್ ಆಗ್ಬೇಕು. ಹೌ ಟು ಡೂ ದಿಸ್ ಅಂತ, ಇದನ್ನ ಹೇಗೆ ನಾವು ಲೆಕ್ಕ ತೆಗೆಯುವುದು ಅಂತ. ಲೆಕ್ಕ ತೆಗೆಯುವುದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ನಾವು ಡಿಸ್ಟೆನ್ಸ್ ಗೊತ್ತು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಗೊತ್ತು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಗೊತ್ತುಂಟು, ಯಾಕಂದ್ರೆ ಅದು ಸೇಮ್ ಇದೆ. ದೇರ್ಫೋರ್ ಈಗ ಇಲ್ಲಿಂದ ಬಂದಿದ್ದೀವಿ ನಾವು, ಇಲ್ಲಿ ಬರುವಾಗ 1100 ಮೀಟರ್ಸ್ ಆಯ್ತು. ಅಂಡ್ ಇದು 5 ಮೀಟರ್ ಆಯ್ತು. ಮತ್ತೆ ಹಾಗೆ ಇಲ್ಲಿಂದ ಇಲ್ಲಿಗೆ 1500, ಇದೊಂದು 50 ಮೀಟರ್ 25 ಮೀಟರ್ ಇರ್ಬೋದು, ಇಲ್ಲಿಂದ 25 ಮೀಟರ್ ಇರ್ಬೋದು. ಹಾಗೆ ಇಲ್ಲಿಂದ ಇಲ್ಲಿಗೆ 25 ಮೀಟರ್ ಆಗುತ್ತೆ. ನಾವು 1500, 1100 or 1500 ಚೈನೇಜ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟಂತ, ಇದಂತೆ ಕಂಟಿನ್ಯೂ ದ ಚೈನ್ ಲೈನ್. ದಟ್ ಈಸ್ ಹೌ ವಿ ಹ್ಯಾವ್ ಟು ಡೂ ದಿಸ್. ಈಗ ಇಂಥ ಸಂದರ್ಭ ಬಂದ್ರೆ ನಾವು ಈ ಮೆಥಡ್ ಅನ್ನು ಅಪ್ಲೈ ಮಾಡಬೇಕು. ಹೀಗೆ ನಾವು ವಿ ಕ್ಯಾನ್ ರನ್ ದ ಚೈನ್ ಲೈನ್. ಈಗ ನಮ್ಮ ಆಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಹೌ ಟು ರನ್ ದ ಚೈನ್ ವೆನ್ ದೇರ್ ಇಸ್ ಅಬ್ಸ್ಟ್ರಾಕಲ್. ಎಲ್ಲಿಯಾದ್ರೂ ಒಂದು ಅಬ್ಸ್ಟ್ರಕ್ಷನ್ ಆದ್ರೆ ನಮಗೆ ಅದನ್ನ ಹೇಗೆ ನಾವು ಕಂಟಿನ್ಯೂ ಮಾಡೋದು, ಚೈನ್ ಕಂಟಿನ್ಯೂ ಮಾಡೋದು. ದಿಸ್ ಈಸ್ ಒನ್ ಮೆಥಡ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದಿರಿ, ಬಟ್ ಗೊತ್ತಿರಲಿ ನಿಮ್ಗೆ, ಪ್ರಾಕ್ಟೀಸ್ ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ವಿ ಶುಡ್ ನೋ ಹೌ ಟು ರನ್ ದ ಚೈನ್ ಲೈನ್. ಚೈನ್ ಲೈನ್ ಅನ್ನ ಇದೇ ಮೆಥಡ್ ಅಲ್ಲಿ ಹೀಗೆ ಮಾಡ್ಬೇಕಂತ ಎಲ್ಲಿಯೂ ರೂಲ್ಸ್ ಇಲ್ಲ. ನಿಮ್ಮ ಹತ್ರ ಇನ್ನು ಬೇರೆ ಮೆಥಡ್ ಇರ್ಬೋದು, ನಿಮ್ಮ ನಿಮ್ಮ ಜಾಮೆಟ್ರಿ ಎಲ್ಲ ಗೊತ್ತಿರೋದು, ಮತ್ತೆ ನಿಮ್ಗೆ ಬಟ್ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಚೈನ್ ಲೈನ್ ಅದ್ರ ಪಥನ ಬದಲಾವಣೆ ಮಾಡ್ಬಿಟ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಎರರೋನಿಯಸ್ ರೀಡಿಂಗ್ ಸಿಗುತ್ತೆ, ಮತ್ತೆ ಲೆಂತ್ ಎರರೋನಿಯಸ್ ಆಗ್ಬಿಡುತ್ತೆ, ತಪ್ಪು ಲೆಂತ್ ಆಗುತ್ತೆ. ಐಸ್ ನಾಟ್. ನಾವು ದಿಸ್ ಇಸ್ ಹೌ ವಿ ಕ್ಯಾನ್ ರನ್ ದ ಚೈನ್ ಲೈನ್. ಚೈನ್ ಲೈನ್ ಹೀಗೆ ನಾವು ರನ್ ಮಾಡ್ಬೋದು. ಅಂಡ್ ದೆನ್ ದ ಎರರ್ಸ್ ಇನ್ ಚೈನ್ ಲೈನ್, ಚೈನ್ ಸರ್ವೆ. ಸಮ್ಟೈಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು, ಚೈನ್ ಸರ್ವೆಯಲ್ಲಿ ಏನೇನು ತಪ್ಪುಗಳಿರ್ಬೋದು, ಏನೇನು ಎರರ್ ಇರ್ಬೋದು ಅಂತ ಕೇಳ್ಬೋದು. ನಿಮ್ಗೆ ಎಕ್ಸಾಮ್ ಅಲ್ಲಿ ಇರುತ್ತೆ, 5 ಮಾರ್ಕ್ ಇರ್ಬೋದು, 10 ಮಾರ್ಕ್ ಇರ್ಬೋದು. How to do this? Now let us see. The basic reason for errors caused in the chaining process in surveying are due to, is it not? Due to ಅಂತ ಹೇಳಿದ್ರೆ, ಈಗ ನೋಡಿ ಯಾವುದು ಅಂತ ನಾನು ಹೇಳ್ತೀನಿ ನಿಮಗೆ. See, you can see this. ಇದನ್ನ ನೋಡಿ, types of errors. ನೀವು ಯಾವ ಇನ್ಸ್ಟ್ರೂಮೆಂಟ್ ಬೇಕಾದ್ರೂ ತಗೊಳ್ಳಿ, whether you take your mobile or your computer or whatever you take, is it not? ಯಾವ್ದನ್ನು ತಗೊಂಡ್ರು ಕೂಡ ಈ 3 ತರದ್ದು ಎರರ್ ಇದೆ. is it not? ಯಾವ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ನಿಮ್ ಕ್ಯಾಮ್ರಾ ಇರ್ಬೋದು, ಅಥವಾ ನಿಮ್ದು ಮೊಬೈಲ್ ಇರ್ಬೋದು, ಅಥವಾ ಇನ್ನೊಂದು ನಿಮ್ಮ ವೆಹಿಕಲ್ ಇರ್ಬೋದು. ಮೇ ಬಿ ದೇರ್ ಆರ್ 3 kinds of errors. is it not? 3 kinds of error incorporated. ಯಾವಾಗ್ಲೂ ಯಾವ ಇನ್ಸ್ಟ್ರೂಮೆಂಟ್ ಆಗ್ಲಿ, ಮ್ಯಾನ್ ಮೇಡ್ ಇನ್ಸ್ಟ್ರೂಮೆಂಟ್ಗಳು ಏನೇನಿದೆ, ಯಾವ ಇನ್ಸ್ಟ್ರೂಮೆಂಟ್ ತಗೊಂಡ್ರು ಕೂಡ ದೇರ್ ಆರ್ 3 types of errors. is it not? ಮೊದಲನೇದೇನು ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟಲ್ ಎರರ್. ಇನ್ಸ್ಟ್ರೂಮೆಂಟಲಿ ಎರರ್. ವಾಟ್ ಈಸ್ ದಟ್ ಇನ್ಸ್ಟ್ರೂಮೆಂಟ್ ಎರರ್ ಅಂದ್ರೆ ಏನು? ಫಸ್ಟ್ ನಾವು ಇದನ್ನ ತಿಳ್ಕೊಳ್ಬೇಕು. ಇನ್ನು ಫರ್ದರ್ ನಾವು ತುಂಬಾ ಕಲೀಲಿಕ್ಕಿದೆ. ನಿಮ್ ಸರ್ವೇಯಿಂಗ್ ಅಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳನ್ನ ಕಲಿತೀವಿ. ನಾವು ಕಲಿಯುವಾಗ್ಲೂ ಕೂಡ ಎರರ್ ಅಂತ ಹೇಳಿದ ಕೂಡಲೇ ಇದು 3 ನಮ್ಮ ತಲೆ ಒಳಗಡೆ ಬರ್ಬೇಕು ನಮ್ಗೆ. ನಾವು ಮೊದಲನೇದೇನಂದ್ರೆ ಇನ್ಸ್ಟ್ರೂಮೆಂಟ್ ಎರರ್. ಇನ್ಸ್ಟ್ರೂಮೆಂಟ್ ಎರರ್ ಯಾಕಾಗುತ್ತೆ? ವೈ ಇಟ್ ಹ್ಯಾಪನ್ಸ್? ಯಾಕೆ ಅಂತ ಹೇಳಿದ್ರೆ, ಓವರ್ ಎ ಪೀರಿಯಡ್ ಆಫ್ ಲಾಂಗ್ ಯೂಸ್ ಆ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ, ಕೆಳಗಡೆ ಬೀಳುತ್ತೆ ಅಥವಾ ಇನ್ನೇನೋ ಎರರ್ ಆಗುತ್ತೆ. ಇದು ಈಗ ನಾವು ಚೈನ್ ಕನ್ಸೆಪ್ಟ್ ತಗೊಂಡ್ರೆ ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ, ಅಲ್ಲಿ ಲಿಂಕ್ಸ್ ಎಲ್ಲ ಇದಾವೆ, ಅದು ಪುಲ್ ಮಾಡಿ ಆ ಲಿಂಕ್ಸ್ ಎಲ್ಲ ಸ್ವಲ್ಪ ಓಪನ್ ಆಗ್ಬೋದು, ಅವಾಗ ಲೆಂತ್ ಜಾಸ್ತಿ ಆಯ್ತು. ಇದನ್ನ ಅಥವಾ ಒಂದು ಲಿಂಕ್ ಮುರಿದೋಗ್ಬೋದು, ಹೀಗೆ ಬೆಂಡ್ ಹೋಗ್ಬೋದು. ಬೆಂಡ್ ಆಗುವಾಗ ಏನಾಗುತ್ತೆ, ಚೈನ್ ಲೆಂತ್ ಏನಾಗ್ತದೆ, ಕಮ್ಮಿ ಆಗುತ್ತೆ. ಇದನ್ನ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟಲ್ ಎರರ್ಸ್. ಇದು ಯಾವಾಗ್ಲೂ ಕಾಮನ್ ಆಗಿರುತ್ತೆ. ಇನ್ಸ್ಟ್ರೂಮೆಂಟು ಕಂಪನಿಯಿಂದ ಬಂದ ಕೂಡಲೇ ಸರಿ ಇರ್ತದೆ. ಅದು ಕಂಪನಿಯಿಂದ ಬರುವಾಗ ಕ್ಯಾಲಿಬ್ರೇಷನ್ ಮಾಡಿ ಕೊಟ್ಟಿರ್ತಾರೆ ನಮ್ಗೆ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗೆ ಏನಿದೆ, 1 ಮೀಟರ್ ಅಂದ್ರೆ 1 ಮೀಟರ್, 30 ಮೀಟರ್ ಅಂದ್ರೆ 30 ಮೀಟರ್ ಸರಿಯಾಗಿ ಕೊಟ್ಟಿರ್ತಾರೆ ನಮ್ಗೆ. 1 ವರ್ಷ ಆದ ನಂತರ ನಮ್ ಚೈನು ಒಂದು 10 ಸೆಂಟಿಮೀಟರ್ ಜಾಸ್ತಿ ಆಗಿರ್ಬೋದು, 10 ಸೆಂಟಿಮೀಟರ್ ಕಮ್ಮಿನೂ ಆಗಿರ್ಬೋದು. ಇದನ್ನ ಗೊತ್ತಾಯ್ತು ಯಾಕೆ ಅಂತ? ಯಾಕೆ ಅಂತ ಹೇಳಿದ್ರೆ ಅದು ಯೂಸ್ ಮಾಡ್ತಾರೆ, ವೇರ್ ಅಂಡ್ ಟೀರ್ ಆಗುತ್ತೆ. ಇದನ್ನ ಮತ್ತೆ ಬೇಕಾದಂತ ಅಕ್ಸೆಸರೀಸ್ ಗಳಲ್ಲಿ ಏನಾದ್ರು ವೇರಿಯೇಷನ್ ಆಗ್ತದೆ,
ಅವಾಗ ಇನ್ಸ್ಟ್ರೂಮೆಂಟಲ್ ಎರರ್ಸ್ ದಟ್ ಇಸ್ ಇನ್ಕಾರ್ಪೊರೇಟೆಡ್ ಇನ್ ದ ಇನ್ಸ್ಟ್ರೂಮೆಂಟ್. ಇದು ಒಂದು. ಎರಡನೇದು ಏನು ಅಂತ ಹೇಳಿದ್ರೆ ಪರ್ಸನಲ್ ಎರರ್ಸ್, ನಾವು ಮಾಡುವಂತ ತಪ್ಪುಗಳು. ಪರ್ಸನಲ್ ಎರರ್ ಅಂತ ಹೇಳಿದ್ರೆ ಫುಲ್ ಚೈನ್ ಅನ್ನ ಫುಲ್ ಮಾಡದೇ ಇರೋದು ಅಥವಾ ಅರ್ಧ ಫುಲ್ ಮಾಡೋದು ನಾವು ಮಾಡುವಂಥದ್ದು. ನಾವು ಮ್ಯಾನ್ಯುಯಲಿ ಮಾಡುವಂಥದ್ದು ಆಗುದಿಲ್ವಾ? ಆಗತ್ತೆ. ಓದುವಾಗ 15.2 ಮೀಟರ್ ಅಂತ ಓದ್ಲು ಬದಲಿಗೆ 15.1 ಮೀಟರ್ ಅಂತ ಓದುದು, 15.3 ಮೀಟರ್ ಅಂತ ಓದುದು. ಬರೆಯುವಾಗ 15.2 ಅಂತ ಆ ಕಡೆಯಿಂದ ಬರ್ತಾರೆ, ನಾವು ಬರೆಯುವಾಗ ಏನ್ ಮಾಡ್ತೀವಿ 15.7 ಬರೀತೀವಿ. ಇಂಥದ್ದು ದೇರ್ ಆರ್ ಪರ್ಸನಲ್ ಎರರ್ಸ್. ನಾವು ಆ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಮೆಜರ್ಮೆಂಟ್ ಮಾಡುವ ಟೈಮಲ್ಲಿ ಜಾಗ ಚೇಂಜ್ ಮಾಡೋದು, ಸರಿಯಾಗಿ ಹಿಡಿದೇ ಇರೋದು, ಇನ್ಸ್ಟ್ರೂಮೆಂಟ್ ಗಳನ್ನ ಆರ್ಧಂಟಲ್ಲಿ ವರ್ಟಿಕಲ್ ಆಗಿ ಇಟ್ಕೊಳ್ತಾ ಇರೋದು, ಆರ್ಧಂಟಲ್ ಆಗಿ ಇಟ್ಕೊಳ್ತಾ ಇರೋದು, ಇಂಥದ್ದೆಲ್ಲ ಮಾಡುವ ನಾವುಗಳು ಆ ಇನ್ಸ್ಟ್ರೂಮೆಂಟ್ ಅನ್ನ ನಾವುಗಳು ನಮ್ಮಿಂದ ಏನು ತಪ್ಪಾಗುತ್ತೆ ಅದನ್ನ ಪರ್ಸನಲ್ ಎರರ್ ಅಂತ ಕರೀತೀವಿ. ಮೊದಲನೇದು ಇನ್ಸ್ಟ್ರೂಮೆಂಟಲ್ ಎರರ್, ಇನ್ಸ್ಟ್ರೂಮೆಂಟಲ್ ಎರರ್ ಆಗಿದೆ, ಎರರ್ ಇರ್ತದೆ. ಯಾಕೆ ಎರರ್ ಆಗ್ತದೆ? ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್, ದಿನ ಕಳೆದಾಗಿ ಯೂಸ್ ಮಾಡ್ತಾ ಇರ್ತೀವಿ. ಅದನ್ನ ಯೂಸ್ ಮಾಡ್ತಾ ಇರುವಾಗ ಅದು ಟೆಂಪರೇಚರ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ತುಂಬಾ ಜಾಸ್ತಿ ಟೆಂಪರೇಚರ್ ಎಕ್ಸ್ಪಾನ್ಷನ್ ಆಗುತ್ತೆ, ತುಂಬಾ ಕಮ್ಮಿ ಆದ್ರೆ ಕಾಂಟ್ರಾಕ್ಷನ್ ಆಗುತ್ತೆ. ಮತ್ತೆ ಸರಿಯಾಗಿ ನೀವು ಹ್ಯಾಂಡಲ್ ಮಾಡದೇ ಇದ್ರೆ ಬೆಂಡ್ ಆಗಿರುತ್ತೆ, ಬೆಂಡ್ ಆದ ತಕ್ಷಣ ಲೆಂತ್ ಕಮ್ಮಿ ಆಗುತ್ತೆ. ಲೈಕ್ ದೇರ್ ಆರ್ ಸೋ ಮೆನಿ ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂಡ್ ಆಲ್ಸೋ ದ ಪರ್ಸನಲ್ ಎರರ್ಸ್. ಇದು ನಾವು ಮಾಡುವಂಥದ್ದು. ಇನ್ನೊಂದು ನ್ಯಾಚುರಲ್ ಎರರ್ಸ್ ಅಂತ ಒಂದು ವಿಷಯ ಇದೆ. ನ್ಯಾಚುರಲ್ ಎರರ್ಸ್, ಈ ನ್ಯಾಚುರಲ್ ಎರರ್ಸ್ ಅಂದ್ರೆ ಏನು ಅಂತ, ಈ ನ್ಯಾಚುರಲ್ ಎರರ್ಸ್ ಅಂತ ಹೇಳಿದ್ರೆ ಯಾವಾಗ್ಲೂ ಗಾಳಿ, ಮಳೆ, ಬಿಸಿಲು ಜಾಸ್ತಿ ಆದ್ರೆ ನಾವು ಕಮ್ಮಿ ಮಾಡಕ್ ನಮ್ಗಾಗತ್ತಾ? ಟೆಂಪರೇಚರ್ ಜಾಸ್ತಿ ಆದ್ರೆ ಅಟ್ಮಾಸ್ಫಿಯರ್ ನಮ್ಗೆ ಕಮ್ಮಿ ಮಾಡ್ಲಿಕ್ಕೆ ಆಗ್ತದಾ? ದೊಡ್ಡ ಗಾಳಿ ಮಳೆ ಬಂದ್ರೆ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗ್ತದ ಅದನ್ನ? ಅವಾಗ ಚೈನ್ ಎಲ್ಲ ಸ್ವಲ್ಪ ಹೀಗೀಗೆ ಆಗ್ಬೋದು, ಟೇಪ್ ಹೀಗೀಗೆ ಆಗ್ಬೋದು, ಸ್ಯಾಗಿಂಗ್ ಆಗ್ಬೋದು. ದೇರ್ಫೋರ್ ಇದು ನ್ಯಾಚುರಲ್ ಎರರ್ಸ್. ಯಾವಾಗ್ಲೂ ಎನಿ ಇನ್ಸ್ಟ್ರೂಮೆಂಟ್ ಯು ಟೇಕ್ ವೆನ್ ಎರರ್ ಅಂತ ಮಾತಾಡಿದ ಕೂಡಲೇ there are 3 kinds of errors. Now we will discuss about our chain error ಏನೇನು ಬರುತ್ತೆ ಅಂತ ನೋಡೋಣ. The chain are taped with erroneous length. ನಾನು ಆಗ ಹೇಳಿದೆ ಲೆಂತ್ ತಪ್ಪು. ಕಂಪನಿಯಿಂದ ನಾವು ಯಾವಾಗ ಚೈನ್ ಅನ್ನ ಪರ್ಚೇಸ್ ಮಾಡ್ತೀವಿ 30 ಮೀಟರ್ ಚೈನ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ 30 ಮೀಟರ್ ಸ್ಟ್ಯಾಂಡರ್ಡ್ ಲೆಂತ್. ಸ್ಟ್ಯಾಂಡರ್ಡ್ 30 ಮೀಟರ್ ಅನ್ನೋದಕ್ಕೆ ಏನು ಅರ್ಥ ಇದೆ ಅಷ್ಟೇ ಇರುತ್ತೆ. ಮತ್ತೆ ಎರರೋನಿಯಸ್ ಲೆಂತ್ ಅಂತ ಹೇಳಿದ್ರೆ ಓನ್ಲಿ ಬಿಕಾಸ್ ಆಫ್ ನಾವು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಕೂಡ ಒಂದು ಸಣ್ಣದು ಮಿಸ್ಟೇಕ್ಸ್ ಇರ್ಬೋದು, ಆಗುವ ಸಾಧ್ಯತೆ ಇಲ್ಲ. ಒಂದು ಚೈನ್ ಬಿಟ್ಟು, ಒಂದು ಲಿಂಕ್ ಬಿಟ್ಟು ಹೋಗ್ಬೋದು, ಒಂದು ರಿಂಗ್ ಬಿಟ್ಟು ಹೋಗ್ಬೋದು, ಒಂದು ಜಾಯಿಂಟ್ ಬಿಟ್ಟು ಹೋಗಿರ್ಬೋದು, ಇಂಥದ್ದೆಲ್ಲ ಇರ್ಬೋದು. ಫಸ್ಟ್ ವಿ ಹ್ಯಾವ್ ಟು ಚೆಕ್ ಆಲ್ ದೋಸ್ ಥಿಂಗ್ಸ್. ದೆನ್ ಇನ್ಎಫಿಷಿಯಂಟ್ ರೇಂಜಿಂಗ್. ನಾನು ಯಾವಾಗಲೂ ಹೇಳ್ತೀನಿ ನಿಮ್ಗೆ, ರೇಂಜ್ ಮಾಡುವಾಗ ಪರ್ಫೆಕ್ಟ್ ಲೈನ್ ಒಂದು ಲೈನ್ ಸರಿ ಇರ್ಬೇಕಂತ, ಪರ್ಫೆಕ್ಟ್ ಲೈನ್ ಅಲ್ಲಿ ಇರ್ಬೇಕು ಅಂತ. ನೋಡುವಾಗ ಒಂದೇ ಲೈನ್ ಅಲ್ಲಿ ಎರಡು ಚೈನ್ ಇಂದ ರೇಂಜ್ ಮಾಡಿ, ಎರಡು ರೇಂಜಿಂಗ್ ರಾಡ್ ಇಂದ ಮಾಡಬಾರ್ದು. ಒಂದು 3-4 ರೇಂಜಿಂಗ್ ರಾಡ್ ಅನ್ನು ನೀವು ಇಟ್ರೆ ಏನಾಗುತ್ತೆ, ಆ 3 ರೇಂಜಿಂಗ್ ರಾಡ್ ಸಹ ಒಂದೇ ಲೈನ್ ಇರುತ್ತೆ. ಅವಾಗ ಏನಾಗುತ್ತೆ, ನಮ್ದು ಲೆಂತ್ ಸರಿಯಾಗಿ ಲೀನಿಯರ್ ಇರ್ತದೆ. ಓಕೆ. ದಟ್ ಇನ್ಸಫಿಷಿಯಂಟ್ ಸ್ಟ್ರೈಟ್ನಿಂಗ್, ಇನ್ಎಫಿಷಿಯಂಟ್ ಸ್ಟ್ರೈಟ್ನಿಂಗ್ ಅಂತ ಹೇಳಿದ್ರೆ ಪೂರ್ತಿ ಫುಲ್ ಮಾಡೋದಿಲ್ಲ. ಅದು ಹೇಗೆ ಉಂಟು ಹಾಗೆ ಅರ್ಧ ಗಂಟೆಲ್ಲ ಬರ್ಬೇಕು, ಹಾಗೆ ಮಾಡೋದಿಲ್ಲ. ಸ್ವಲ್ಪ ಎಳೆಯುದು, ಇನ್ನೂ ಒಂದು 5-10 ಸೆಂಟಿಮೀಟರ್ ಬಾಕಿ ಇರ್ತದೆ. 30 ಮೀಟರ್ ಆಗುದಿಲ್ಲ, 29.89 29.95 ಮೀಟರ್ ಆಗಿರುತ್ತೆ. ಫುಲ್ ಎಳೆಯುದ ಮುಂದೆ ಹೋಗುದು. ಇಂಥದ್ದೆಲ್ಲ ಎರರ್ಗಳಾಗುತ್ತೆ. ದೆನ್ ಕೇರ್ಲೆಸ್ ಹೋಲ್ಡಿಂಗ್ ಅಂಡ್ ಮಾರ್ಕಿಂಗ್. ಕೇರ್ಲೆಸ್ ಅಲ್ಲಿ ಸರಿಯಾಗಿ ಪಾಯಿಂಟ್ ಎಲ್ಲಿ ನಮ್ದು ನಿಮ್ದು ಆರೋ ಇಟ್ಟಿರ್ತೀರಿ, ಆ ಆರೋ ಇಂದನೇ ಆ ಔಟರ್ ಎಡ್ಜ್ ಅನ್ನೇ ಅಲ್ಲಿ ಸರಿಯಾಗಿ ಇಡಬೇಕು. ಸರಿಯಾಗಿ ಇಟ್ಟದನ್ನ ಸರಿಯಾಗಿ ಪುಲ್ ಮಾಡಬೇಕು ಚೈನ್. ಅಂಡ್ ದೆನ್ ಮಾರ್ಕ್ ಮಾಡುವಾಗ ಕೇರ್ಲೆಸ್, ಆರೋದಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಇರ್ತದೆ. ಚೈನು ಎಂಡ್ ಎಲ್ಲ ಆಗುತ್ತೆ, ಎಂಡ್ ಆಗೋದಕ್ಕಿಂತ ಸ್ವಲ್ಪ ಆಚೆ ಮಾಡೋದು, ಇಲ್ಲ ಚೈನ್ ಆರೋನ ಇನ್ಕ್ಲೈಂಡ್ ಆಗಿ ಇಟ್ಕೊಳ್ಳೋದು. ಅವಾಗ ಏನಾಗುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ. ಒಳಗಡೆ ಇನ್ಕ್ಲೈಂಡ್ ಆಗಿಟ್ರೆ ಲೆಂತ್ ಏನಾಗ್ತದೆ, ಕಮ್ಮಿ ಆಗುತ್ತೆ. ಆಚೆಯಿಂದ ಚೈನ್ ಅದರ್ ಎಂಡ್ ಇರೋರು ಏನ್ ಮಾಡ್ತಾರೆ, ಇಲ್ಲಿ ಬರುವಾಗ ರಾಂಗ್ ಪ್ಲೇಸ್ ಅಲ್ಲಿ ಚೈನ್ ಅನ್ನ ಹಿಡಿತಾರೆ. ಅವಾಗ ಲೆಂತ್ ಜಾಸ್ತಿನೂ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಹೊರಗಡೆ ಔಟರ್ ಎಡ್ಜ್ ಇಂದ ಹೊರಗಡೆ ನೀವು ಹಿಡಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ, ಒಳಗಡೆ ಹಿಡಿದ್ರೆ ಲೆಂತ್ ಹಾಗೆ
that is, let us be very careful while handling this. Sagging chain. Sagging chain ಅಂತ ಹೇಳಿದ್ರೆ ಸ್ಯಾಗ್ ಆಗುದು ಹೀಗೆ. Weight ಉಂಟಲ್ಲ ಅದಕ್ಕೆ. When there is a weight ಇರುತ್ತೆ, therefore what is going to happen? If you are not pulling properly, then sag ಆಗಿಬಿಡುತ್ತೆ. horizontal length ಹಿಂಗಿರುತ್ತೆ, ಇದಕ್ಕೆ ಸ್ಯಾಗ್ ಆಗಿರುತ್ತೆ. ಅವಾಗ ಏನಾಗುತ್ತೆ? ಇದು ನಾಟ್ ಅಲ್ಲಿ ಇರುವುದು ಲೆಂತ್ ಗಿಂತ ಜಾಸ್ತಿ ನಮ್ಗೆ ರೀಡಿಂಗ್ ಇರ್ತದೆ. ಇದು ನಾಟ್ ಸ್ಯಾಗ್ ಆಗ್ಬಿಟ್ರೆ horizontal length ಹೀಗಿರುತ್ತೆ, ಇದು ಸ್ಯಾಗ್ ಆಗಿದ ಕೂಡಲೇ ದಟ್ ಈಸ್ ಆಕ್ಚುಯಲ್ ಲೆಂತ್. ಆಕ್ಚುಯಲ್ ಲೆಂತ್ ನಿಜವಾಗಿ ಕಮ್ಮಿ ಇರುತ್ತೆ, ಚೈನ್ ಅಲ್ಲಿ ಮೆಜರ್ಮೆಂಟ್ ಮಾಡಿದ ಲೆಂತ್ ಜಾಸ್ತಿ ಇರುತ್ತೆ. Then personal mistakes, already I told you ನಾವೇನೆಲ್ಲ ಮಾಡ್ತೀವಿ ಅಂತ. Then variation in pull, ಎಳೆಯುವಾಗಲೂ ಅಷ್ಟೇ ಓವರ್ ಪುಲ್ ಮಾಡ್ಬಿಡುದು. ಪುಲ್ ಮಾಡಿದ ಕೂಡ ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದ್ರೆ ರಿಂಗ್ ಎಲ್ಲ ಓಪನ್ ಆಗಿಬಿಡ್ತವೆ. ಓಪನ್ ಆದ್ರೆ ಏನಾಗುತ್ತೆ? ಆಕ್ಚುಯಲ್ ಲೆಂತ್ ಗಿಂತ ಜಾಸ್ತಿ ಆಗುತ್ತೆ. ಇದು ನಾಟ್ ರೀಡಿಂಗ್ ಜಾಸ್ತಿ ಆಗ್ತದೆ, ಆಕ್ಚುಯಲ್ ಲೆಂತ್ ಕಮ್ಮಿ ಇರುತ್ತೆ. ಇದು ನಾಟ್ ಅಂಡ್ ದೆನ್ ಇದು ನಾಟ್ ವೇರಿಯೇಷನ್ ಇನ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಆದ್ರೆ ಎಕ್ಸ್ಪಾನ್ಷನ್ ಆಗುತ್ತೆ, ಕಮ್ಮಿ ಆದ್ರೆ ಕಾಂಟ್ರಾಕ್ಷನ್ ಆಗುತ್ತೆ. ಅಲ್ಲಿಯೂ ಕೂಡ ಎರರ್ ಬರೋ ಸಾಧ್ಯತೆಗಳಿದೆ. ಓಕೆ, ದೆನ್ ನಾನ್ ಹಾರಿಜಾಂಟಾಲಿಟಿ. ಯಾವಾಗಲೂ ಸ್ಲೋಪ್ ಅಲ್ಲಿ ನಾವು ಚೈನ್ ಅನ್ನು ಪುಲ್ ಮಾಡ್ಬೇಕಾದ್ರೆ ಅದು ಹೇಗೆ ಉಂಟು ಹಾಗೆ ಮಾಡ್ಕೊಂಡು ಹೋಗುದಲ್ಲ. ದಟ್ ವಿ ಮಸ್ಟ್ ಪುಲ್ ದ ಚೈನ್ ಹಾರಿಜಾಂಟಲ್. ಇಸ್ ನಾಟ್ ಹಾರಿಜಾಂಟಲ್ ಆಗಿರುವಾಗೆ ನಮ್ಮ ಚೈನ್ ಅನ್ನು ಪುಲ್ ಮಾಡ್ಬೇಕು ನಾವು. ಓಕೆ, ಟೈಪ್ಸ್ ಆಫ್ ಎರರ್ಸ್. ಈ ಟೈಪ್ಸ್ ಆಫ್ ಎರರ್ಸ್ ಅಲ್ಲಿ ಚೈನ್ ಅಲ್ಲಿ ಒಂದು ಕ್ಯುಮ್ಯುಲೇಟಿವ್ ಎರರ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಕಾಂಪನ್ಸೇಟಿವ್ ಎರರ್ ಅಂತ ಹೇಳ್ತೀವಿ. ಕ್ಯುಮ್ಯುಲೇಟಿವ್ ಎರರ್ ಮತ್ತು ಕಾಂಪನ್ಸೇಟಿವ್. ವಾಟ್ ಇಸ್ ಕ್ಯುಮ್ಯುಲೇಟಿವ್ ಎರರ್ ಅಂಡ್ ವಾಟ್ ಇಸ್ ಕಾಂಪನ್ಸೇಟಿವ್ ಎರರ್? ಲೆಟ್ ಅಸ್ ಸಿ. ಈಗ ಕ್ಯುಮ್ಯುಲೇಟಿವ್ ಎರರ್ ಅಂದ್ರೆ ಏನು ಅಂತ. ಕ್ಯುಮ್ಯುಲೇಟಿವ್ ಎರರ್ಸ್ ಆರ್ ದೋಸ್ which occur in the same direction and tend to add up and accumulate and are serious in nature. They affect the survey work considerably. ಕ್ಯುಮ್ಯುಲೇಟಿವ್ ಅಂತ ಹೇಳಿದ್ರೆ ಒಂದ್ಸಾರಿ ಈಗ ಒಂದ್ ಚೈನ್ ಪುಲ್ ಮಾಡ್ತೀರಿ, ಒಂದು ಚೈನ್ ಪುಲ್ ಮಾಡಿದ ನಂತರ 3 ಸೆಂಟಿಮೀಟರ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಸರಿಗೆ ಆ ಪಾಯಿಂಟ್ ಇಂದ ನೆಕ್ಸ್ಟ್ ಮುಂದೆ ಹೋಗ್ತೀರಿ. ನೀವು ಮುಂದೆ ಹೋಗುವಾಗ 4 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ. ಇಲ್ಲಿ 3 ಸೆಂಟಿಮೀಟರ್, ಅಲ್ಲಿ 4 ಸೆಂಟಿಮೀಟರ್. ನೆಕ್ಸ್ಟ್ ಪುಲ್ ಮಾಡ್ತೀರಿ, ಮತ್ತೆ ಇನ್ನೊಂದು 3 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ. ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನೌ? ದ ಎರರ್. ಈಗ ಮೊದಲು ಮಾಡಿದ್ದೆ 3 ಸೆಂಟಿಮೀಟರ್ ಎರರ್ ಇದೆ. ಒಂದು ಚೈನ್ ಪುಲ್ ಮಾಡಿದ್ರಿ, 30 ಮೀಟರ್ ಬರಬೇಕು. 30 ಮೀಟರ್ ಬರೋ ಬದಲಿಗೆ 3 ಸೆಂಟಿಮೀಟರ್ ಜಾಸ್ತಿ ಆಗಿರುತ್ತೆ. ಇದನ್ನ ಅಥವಾ 3 ಸೆಂಟಿಮೀಟರ್ ಕಮ್ಮಿ ಆಗಿರುತ್ತೆ. ಮುಂದೆ ಹೋಗ್ತೀವಿ ನಾವು, ಇಲ್ಲಿ 3 ಸೆಂಟಿಮೀಟರ್ ಎರರ್ ಆಯ್ತು, ಆಲ್ರೆಡಿ ಇಟ್ ಈಸ್ ಎರರ್. ಇನ್ನು ಮುಂದೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೊಂದು 3 ಸೆಂಟಿಮೀಟರ್ ಜಾಸ್ತಿ ಆಯ್ತು. ಇನ್ನೊಂದು 3 ಸೆಂಟಿಮೀಟರ್ ಜಾಸ್ತಿ ಆದ ಕೂಡಲೇ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? 3 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್. ಹೀಗೆ ಉದ್ದಕ್ಕೆ ನಾವು ಚೈನ್ ಮಾಡುವಾಗ ಏನಾಗ್ತದೆ? ಆಡ್ ಆಗ್ತಾ ಹೋಗುತ್ತೆ. ಅಟ್ ದ ಎಂಡ್ 1 ಕಿಲೋಮೀಟರ್ ಆಗ್ಬೇಕು, 1 ಕಿಲೋಮೀಟರ್ ಲೆಂತ್ ಬರಬೇಕು. 1 ಕಿಲೋಮೀಟರ್ಗಿಂತ ಒಂದು 25 ಸೆಂಟಿಮೀಟರ್ ಜಾಸ್ತಿ ಇರುತ್ತೆ. ಇಸ್ ನಾಟ್? ದಟ್ ಇಸ್ ಕ್ಯುಮ್ಯುಲೇಟಿವ್ ಎರರ್. ಆಡ್ ಹಾಕೊಂಡು ಹೋಗ್ತದೆ ಇನ್ ಒನ್ ಡೈರೆಕ್ಷನ್. ಇಟ್ ಈಸ್ ಆಡಿಂಗ್ ಅಥವಾ ಸಬ್ಟ್ರಾಕ್ಟಿಂಗ್, ಕಮ್ಮಿ ಆಗ್ತಾ ಹೋಗುತ್ತೆ. ಇಟ್ ಈಸ್ ಕಾಲ್ಡ್ ದ ಕ್ಯುಮ್ಯುಲೇಟಿವ್ ಎರರ್. ದೇ ಮೇಕ್ ಮೆಜರ್ಮೆಂಟ್ಸ್ ಟೂ ಲಾಂಗ್ ಆರ್ ಟೂ ಶಾರ್ಟ್. ಇಸ್ ನಾಟ್? ಆಡ್ ಆಗ್ತಾ ಹೋಗುದು, ಉದ್ದಕ್ಕೆ ಆಡ್ ಆಗ್ತಾ ಹೋಗುದು ಅಥವಾ ಉದ್ದಕ್ಕೆ ಕಮ್ಮಿ ಆಗ್ತಾ ಹೋಗುದು. ಅವಾಗ ದೇರ್ಫೋರ್ ಈಗ ಇದು ಸೀರಿಯಸ್ ಎರರ್. ಬಟ್ ದ ಎಂಡ್ ಏನೋ ನಿಮ್ದು ಜಮೀನು, ನಿಮ್ದು ಮೆಜರ್ಮೆಂಟ್ ಮಾಡಿರ್ತೀವಿ, ನೀವು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುತ್ತೆ. ಅವ್ರು ಹೇಳ್ತಾರೆ ನಮ್ದು 1 ಎಕರೆ ಇತ್ತು, 1 ಎಕರೆ ಇತ್ತು ನಮ್ದು ಲ್ಯಾಂಡ್, ನಾವು ಮೆಜರ್ಮೆಂಟ್ ಮಾಡಿದ ನಂತರ 1.1 ಎಕರೆ ಜಾಸ್ತಿ ಆಗಿದೆ, 0.1 ಎಕರ್ ಜಾಸ್ತಿ ಆಗಿದೆ ಅಂತ, ಅಥವಾ 0.05 ಎಕರ್ಸ್ ಕಮ್ಮಿ ಆಗಿದೆ ಅಂತ. ಬಿಕಾಸ್ ಆಫ್ ದಿಸ್ ಇಸ್ ನಾಟ್? ಭೂಮಿ ಕಮ್ಮಿನೂ ಆಗುದಿಲ್ಲ, ಜಾಸ್ತಿನೂ ಆಗುದಿಲ್ಲ. ದಟ್ ಈಸ್ ಬಿಕಾಸ್ ಆಫ್ ಅವರ್ ಪರ್ಸನಲ್ ಮಿಸ್ಟೇಕ್ಸ್. ನಾವು ಮೆಜರ್ಮೆಂಟ್ ಸರಿಯಾಗಿ ಮಾಡದೇ ಇರೋದು, ಕ್ಯಾಲ್ಕುಲೇಷನ್ ಸರಿಯಾಗಿ ಮಾಡದೇ ಇರೋದು, ಅವಾಗ ಏನಾಗುತ್ತೆ? ಎರರ್ ಬರುತ್ತೆ. ಓಕೆ, these errors are of 2 types and are known as systematic errors. Is it not? Now ಇದರ ಏನು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಎರರ್, ಇನ್ನೊಂದು ನೆಗೆಟಿವ್ ಎರರ್. ಪಾಸಿಟಿವ್ ಎರರ್ ಮತ್ತು ನೆಗೆಟಿವ್ ಎರರ್. Now let us see. Those errors measured length more than actual length which result in wrong calculation by the surveyor. Is it not? ಆಡ್ ಆಗ್ತಾನೆ ಹೋಗುದು ಉದ್ದಕ್ಕೆ. ಲೆಂತ್ ಗಿಂತ ಮೆಜರ್ಡ್ ಲೆಂತ್ ಈಸ್ ಮೋರ್ ದ್ಯಾನ್ ಆಕ್ಚುಯಲ್ ಲೆಂತ್. ಪ್ರತಿ ಒಂದೊಂದು ಚೈನ್ಗೆ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಜಾಸ್ತಿ ಆಗ್ತಾ ಹೋಗುದು. ಅವಾಗ ಅಟ್ ದ ಎಂಡ್ ಏನಾಗುತ್ತೆ? ಜಾಸ್ತಿ ವ್ಯಾಲ್ಯೂ ಬರುತ್ತೆ. ಆಕ್ಚುಯಲ್ ಲೆಂತ್ ಕಮ್ಮಿ ಇರ್ತದೆ. ಇದನ್ನ ನಾವು ಪಾಸಿಟಿವ್ ಎರರ್. ಫಾಲೋಯಿಂಗ್ ಆರ್ ಸಮ್ ಪಾಸಿಟಿವ್ ಎರರ್ಸ್. These are the
The length of the chain is shorter than the standard length. ಇದನ್ನ ನಾನು ಆಗಲೇ ಹೇಳಿದೆ, ಚೈನು ಲಿಂಕ್ ಬೆಂಡ್ ಆಗ್ಬಿಟ್ರೆ ಒಂದು ಐದು ಆರು ಲಿಂಕ್ ಹೀಗೆ ಬೆಂಡ್ ಆಗಿಬಿಟ್ರೆ ಅದ್ರ ಆಕ್ಚುಯಲ್ ಲೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇದನ್ನ ಅಲ್ಲಿ ನಮ್ಗೆ ಯಾರು ಆಡ್ ಆಗ್ತದೆ, ಬೆಂಡಿಂಗ್ ಆಫ್ ಲಿಂಕ್ಸ್, ದೆನ್ ರಿಮೂವಲ್ ಆಫ್ ಕನೆಕ್ಟಿಂಗ್ ರಿಂಗ್ಸ್, ನಾಟ್ಸ್ ಎಟ್ಸೆಟ್ರಾ. ಕೆಲವು ಸರಿ ನಮ್ಮ ಹುಡುಗರು ಏನ್ ಮಾಡ್ತಾರೆ, ನಮ್ಮ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಓಪನ್ ಆದ್ರೆ ಅದನ್ನ ಸರಿ ಮಾಡ್ಬೇಕು, ಅದ್ರ ಬದಲಿಗೆ ಅದನ್ನ ತೆಗೆದ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅದ್ರದ್ದು ಆಕ್ಚುಯಲ್ ಲೆಂತ್ ಕಮ್ಮಿ ಆಗುತ್ತೆ. ಇಟ್ ಶುಡ್ ನಾಟ್ happen. Then the temperature is lower than at which the tape was calibrated. ನಾವು ಟೆಂಪರೇಚರ್ ಈಗ ನಮ್ಮ ಕಂಪನಿಯಿಂದ ಹೊರಗೆ ಬರುವಾಗ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ ಟೆಂಪರೇಚರ್ಗೆ ಅದನ್ನ ಮಾಡ್ತಾರೆ. ಕ್ಯಾಲಿಬ್ರೇಷನ್ ಅಂತ ಹೇಳಿದ್ರೆ 30 ಮೀಟರ್ ಅಂದ್ರೆ 30 ಮೀಟರ್ ಎಕ್ಸಾಕ್ಟ್. ಇದನ್ನ ಈಗ ನಾವೇನ್ ಮಾಡ್ತೀವಿ, ಕಾಶ್ಮೀರಕ್ಕೆ ಹೋಗ್ತೀವಿ, -20°C ಇರುತ್ತೆ. ಅವಾಗ ಏನಾಗುತ್ತೆ, ಲೆಂತ್ ಅದ್ರದ್ದು ಕಮ್ಮಿ ಆಗುತ್ತೆ. ಅಥವಾ ಇನ್ನು ಬೇರೆ ಊರಿಗೆ ಹೋಗ್ತೀವಿ, ಉಷ್ಣವಲಯಗಳಿಗೆ ಹೋಗ್ತೀವಿ, ಅವಾಗ ಟೆಂಪರೇಚರು 45° ಇರುತ್ತೆ. ಅವಾಗ ಏನಾಗುತ್ತೆ, ಅದ್ರದ್ದು ಎಕ್ಸ್ಪಾನ್ಷನ್ ಆಗುತ್ತೆ. ಲೈಕ್ ಇದನ್ನ ಅದು ಕೂಡ ಸಾಧ್ಯತೆಗಳಿದ್ದಾವೆ. ದೆನ್ ನಾಟ್ ಅಪ್ಲೈಯಿಂಗ್ ಕರೆಕ್ಷನ್, ಸ್ಯಾಗ್ ಆಗಿರುತ್ತೆ ಆದ್ರೂ ಕೂಡ ನಾವು ಅದನ್ನ ಕರೆಕ್ಷನ್ ಏನು ಅಪ್ಲೈ ಮಾಡೋದಿಲ್ಲ, ಅಥವಾ ಸರಿಯಾಗಿ ಮಾಡೋದಿಲ್ಲ. ಅದು there are positive errors. And sag takes place due to self weight of the chain. ಅದು weight ಗೆ ಅದು ಚೈನ್ weight ಗೆ ಅದೇನಾಗುತ್ತೆ, ಈಗ ಸ್ಟ್ರೈಟ್ ಇರೋದು ಈಗ ಆಗಿರುತ್ತೆ, ಸ್ವಲ್ಪ ಬೆಂಡ್ ಕಾಲ್ sag. ಈಗ please note the positive error. These errors make the measured length more than the actual length. Actual length measured length ಅಲ್ಲಿ ನಿಮ್ಗೆ 125 ಮೀಟರ್ ಇರುತ್ತೆ, ನಾವು ಮೆಜರ್ಮೆಂಟ್ ಮಾಡಿದ ನಂತರ 128 ಮೀಟರ್ ಅಂತ ಲೆಕ್ಕ ಕೊಡ್ತೀವಿ ನಾವು. ಅದನ್ನ ಪಾಸಿಟಿವ್ ಎರರ್ ಅಂತ ಕರಿತೀವಿ ನಾವು. ಓಕೆ. ಅಂಡ್ ದೆನ್ ಸಿಮಿಲರ್ಲಿ ಅರೇಂಜ್ಮೆಂಟ್ ಎಲ್ಲ ಸರಿಯಾಗಿ ಮಾಡದೇ ಇರೋದು, ಲೈನ್ ಅಲ್ಲಿ ಹೋಗದೇ ಇರೋದು, ಇವೆಲ್ಲ ಕಾರಣ ಆಗ್ತದೆ. ದೆನ್ ನೆಗೆಟಿವ್ ಎರರ್ಸ್ ಅಂದ್ರೆ ಏನು ಅಂತ, ದೀಸ್ ಎರರ್ಸ್ ಮೇಕ್ ದ ಮೆಜರ್ಡ್ ಲೆಂತ್ ಲೆಸ್ ದ ಆಕ್ಚುಯಲ್ ಲೆಂತ್. ಈಗ ಪಾಸಿಟಿವ್ ಎರರ್ ಅಂತ ಹೇಳಿದ್ರೆ ಜಾಸ್ತಿ ಇದೆ, ಇಲ್ಲಿ ದೀಸ್ ಎರರ್ಸ್ ಮೇಕ್ ದ ಮೆಜರ್ಡ್ ಲೆಂತ್ ಲೆಸ್ ದ್ಯಾನ್ ದ ಆಕ್ಚುಯಲ್ ಲೆಂತ್. ಇದನ್ನ ಆಕ್ಚುಯಲ್ ಲೆಂತ್ ಗಿಂತ ಕಮ್ಮಿ ಇರುತ್ತೆ. ನಾವು ಮೆಜರ್ಮೆಂಟ್ ಮಾಡಿದ್ದು 125 ಮೀಟರ್ ಬದಲಿಗೆ 124.5 ಮೀಟರ್ ಅಂತ ಹೇಳ್ತೀವಿ ನಾವು. ದಟ್ ಈಸ್ ನೆಗೆಟಿವ್ ಎರರ್. ಇದನ್ನ ನೆಗೆಟಿವ್ ಎರರ್. The length of the chain or tape greater than its standard length due to flattering. ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದ್ರೆ, ಯೂಶಲಿ ಚೈನ್ ಅಲ್ಲಿ ಯೂಸ್ ಮಾಡ್ತಾ ಇರುವಾಗ ಆ ರಿಂಗ್ ಎಲ್ಲ ಇದೆಯಲ್ಲ, ರಿಂಗ್ ಸ್ವಲ್ಪ ಓಪನ್ ಆಗ್ತವೆ. ಓಪನ್ ಆಗುವಾಗ ಏನಾಗುತ್ತೆ, ಚೈನ್ ಇಟ್ ಸೆಲ್ಫ್ ಇಸ್ ಮೋರ್ ದ್ಯಾನ್ ದ ಆಕ್ಚುಯಲ್ ಲೆಂತ್. ಅಲ್ಲಿ ಒಂದು 50 ರಿಂಗ್ ಇರ್ತದೆ. 50 ರಿಂಗ್ ಅಲ್ಲಿ 1 ಮಿಲಿಮೀಟರ್ 2 ಮಿಲಿಮೀಟರ್ ಓಪನ್ ಆದ್ರೆ ಲೆಂತ್ ಏನಾಗ್ತದೆ, ಜಾಸ್ತಿ ಆಗುತ್ತೆ. ಇದನ್ನ ನಾವು ಫ್ಲಾಟರಿಂಗ್ ಆಫ್ ರಿಂಗ್, ಓಪನಿಂಗ್ ಆಫ್ ರಿಂಗ್ಸ್, ಇದನ್ನ ಜಾಯಿಂಟ್ ಸರಿ ಆಗದೆ ಇದ್ರೆ ಕೆಲವು ಸರಿ ಓಪನ್ ಆಗ್ಬಿಡುತ್ತೆ. ಅಂಡರ್ ದೋಸ್ ಸರ್ಕಮ್ಸ್ಟಾನ್ಸಸ್ ದ ಲೆಂತ್ ಅದ್ರ ಜಾಸ್ತಿ. ಅಂಡ್ ಆಲ್ಸೋ ದ ಟೆಂಪರೇಚರ್ ಬೀಯಿಂಗ್ ಹೈಯರ್ ದ್ಯಾನ್ ಅಟ್ ವಿಚ್ ಇಟ್ ವಾಸ್ ಸ್ಟ್ಯಾಂಡರ್ಡೈಸ್. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಎಕ್ಸ್ಪಾನ್ಷನ್ ಆಗುತ್ತೆ. ಅವಾಗ ಆಕ್ಚುಯಲ್ ಲೆಂತ್ ಜಾಸ್ತಿ ಆಗುತ್ತೆ. ದೆನ್ ಕಂಪನ್ಸೇಟಿವ್ ಎರರ್ಸ್. These errors are those which are liable to occur in either direction, are likely to compensate. ಇದನ್ನ ಇದು ಈ ಕಾಂಪನ್ಸೇಟಿವ್ ಎರರ್ ಏನು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಒಂದ್ಸರಿ 3 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ, ಇನ್ನೊಂದ್ಸರಿ ಒಂದ್ ಚೈನ್ಗೆ 3 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ, ಇನ್ನೊಂದ್ ಚೈನ್ ಪುಲ್ ಮಾಡುವಾಗ 4 ಸೆಂಟಿಮೀಟರ್ ಕಮ್ಮಿ ಆಗುತ್ತೆ. ಅವಾಗ ಎರರ್ ಎಷ್ಟಾಯ್ತು, 1 ಸೆಂಟಿಮೀಟರ್ ಆಯ್ತು. ಇದನ್ನ ಇನ್ನೊಂದು ಚೈನ್ ರನ್ ಮಾಡುವಾಗ ಏನಾಗುತ್ತೆ, 2 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ. ಇನ್ನೊಂದು ಚೈನ್ ಲೆಂತ್ ಮಾಡುವಾಗ ಏನಾಗುತ್ತೆ, ಉದ್ದಕ್ಕೆ ನಾನು ಹೇಳಿ ಕಂಟಿನ್ಯೂಸ್ಲಿ ವಿ ಆರ್ ಕ್ಯಾರಿಂಗ್ ಒಂದು 1,000 ಮೀಟರ್ ಅಥವಾ 1 ಕಿಲೋಮೀಟರ್ ನಾವು ಚೈನಿಂಗ್ ಮಾಡ್ತಾ ಇದೀವಿ. ಚೈನಿಂಗ್ ಮಾಡುವಾಗ ಬಿಕಾಸ್ ಆಫ್ ರೀಸನ್ ಮೇ ಬಿ ಎನಿಥಿಂಗ್, ಇದನ್ನ ಒಂದ್ಸರಿ 3 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ, ಇನ್ನೊಂದ್ಸರಿಗೆ 3 ಸೆಂಟಿಮೀಟರ್ ಕಮ್ಮಿ ಆಗುತ್ತೆ. ಅವಾಗ ಏನಾಗ್ತದೆ, ಕಾಂಪನ್ಸೇಟಿಂಗ್. ಇದನ್ನ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ದೆನ್ ಅಟ್ ದ ಎಂಡ್ we are going to get the result. The error will be very less. ಇದನ್ನ ಇದು ಅಂತ ಎರರ್ಗಳನ್ನ we are calling this as compensating errors. ಇದನ್ನ ಇದು ಯಾವಾಗ ಅಂದ್ರೆ ಇನ್ಕರೆಕ್ಟ್ ಹೋಲ್ಡಿಂಗ್ ಆಫ್ ದ ಚೈನ್. ಚೈನ್ ಸರಿಯಾಗಿ ನಾವು 3 ಜನ ಇರ್ತೀವಿ, 4 ಜನ ಇರ್ತೀವಿ. 2 people will pull the chain. ಇದನ್ನ ಆಫ್ಟರ್ ಒಂದು 10-20 ಚೈನ್ ರನ್ ಮಾಡಿದ ನಂತರ ಇನ್ನೊಬ್ಬರು ಬರ್ತಾರೆ. ಇದನ್ನ ಇನ್ನೊಬ್ಬರು ಬಂದವರು ಏನು ಸ್ಟ್ರೈಕ್ ಮಾಡ್ತಾರೆ, ಕರೆಕ್ಟ್ ಹಿಡಿತಾರೆ. ಮೊದಲು ಚೈನ್ ಮಾಡಿದವರು ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಕಮ್ಮಿ ಹಿಡಿದಿರ್ತಾರೆ, ಆಗಿರುತ್ತೆ, ಅವಾಗ ಲೆಂತ್ ಕಮ್ಮಿ ಆಗ್ತದೆ.
isn't it? Like, you know, now there are many the incorrect holding of chain. ನಾವೇ ಮಾಡೋದು ಇದನ್ನೆಲ್ಲ. Then displacement of arrows. ಒಬ್ರು ಒಂದ್ ಜಾಗದಲ್ಲಿ ಇಟ್ಟಿರ್ತಾರೆ, ನಡ್ಕೊಂಡು ಹೋಗುವಾಗ ಅದು ಅದ್ರದ್ದು ಬಿದ್ದೋಗ್ಬಿಡುತ್ತೆ. ದೆನ್ ತೆಗೆದು ಅದನ್ನ ಒಂದು ಹಿಂದೆ ಸಿಕ್ಕಿಸ್ತಾರೆ ಅಥವಾ ಮುಂದಕ್ಕೆ ಸಿಕ್ಕಿಸ್ತಾರೆ. ಇದನ್ನ ಚೈನ್ ರನ್ ಮಾಡುವಾಗ ಇಂಥದೆಲ್ಲ ಆಗತ್ತಲ್ವಾ ನಿಮ್ಗೆ ಫೀಲ್ಡ್ ಅಲ್ಲಿ? ಇದನ್ನ therefore similarly adding or omitting full length of chain is not. ಚೈನ್ ನ ಫುಲ್ ರನ್ ಮಾಡೋದೇ ಇಲ್ಲ, ಮಧ್ಯದಲ್ಲಿ ಯಾವುದೋ ಒಂದು ಲಿಂಕ್ ಇರುತ್ತೆ, ಒಟ್ಟಿಗೆ ಇರ್ತದೆ, 3 ಲಿಂಕ್ ಒಟ್ಟಿಗೆ ಇರುತ್ತೆ, ನಾವು ನೋಡೋದೇ ಇಲ್ಲ ಅದನ್ನೆಲ್ಲ. ಇದನ್ನ ಅಂಡರ್ ದೋಸ್ ಸರ್ಕಮ್ಸ್ಟೆನ್ಸಸ್ ಅಂಡ್ ಒಂದ್ ಸಾರಿಗೆ ಹಂಗ ಆಗತ್ತೆ, ಇನ್ನೊಂದ್ ಸಾರಿಗೆ ಓಪನ್ ಆಗಿರುತ್ತೆ. ಅಂಡ್ ದೆನ್ ರೀಡಿಂಗ್ ರಾಂಗ್ಲಿ, ಓದೋದೇ ತಪ್ಪು ನಮ್ದು, ನಾವು ಓದುವಾಗ್ಲೇ ಅಂಡ್ ಆಲ್ಸೋ ಬುಕಿಂಗ್ ರಾಂಗ್ ಬುಕಿಂಗ್. ಇರ್ತಾರೆ 30 ಮೀಟರ್ ದೂರದಲ್ಲಿ ಇರ್ತಾರೆ, ಅವ್ರು ಹೇಳ್ತಾರೆ ಆಚೆಯಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ನಾವು ಬರೆಯುವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪನ್ನ ಎಂಟ್ರಿ ಮಾಡ್ತೀವಿ. ಇದು ರಾಂಗ್ ಎಂಟ್ರಿ, ರಾಂಗ್ ಬುಕಿಂಗ್ ಅಂದ್ರೆ ರಾಂಗ್ ಎಂಟ್ರಿ. ದಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ಪ್ರಿಕಾಷನ್ಸ್ ಅಗೇನ್ಸ್ಟ್ ದ ಎರರ್. ಎರರ್ ಬರ್ದೇ ಇರುವಾಗ ಏನ್ ಮಾಡ್ಬೇಕು ಅಂತ, ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ. ದ ಪಾಯಿಂಟ್ ವೇರ್ ದ ಆರೋ ಈಸ್ ಫಿಕ್ಸ್ಡ್ ಆನ್ ದ ಗ್ರೌಂಡ್ ಶುಡ್ ಬಿ ಮಾರ್ಕ್ಡ್ ವಿತ್ ಎ ಕ್ರಾಸ್. ಎಲ್ಲಿ ನೀವು ಮಾರ್ಕ್ ಮಾಡ್ತೀರಿ ಅಲ್ಲಿ ಹೀಗೆ ಒಂದು ಇಂಟು ಮಾರ್ಕ್ ಹಾಕ್ಬೇಕು, ಕ್ರಾಸ್ ಮಾರ್ಕ್ ಹಾಕ್ಬೇಕು. ಯಾವ ಪಾಯಿಂಟ್ ಅಲ್ಲಿ ನೀವು ಆರಾಮ ಮಾಡಿ, ಯಾಕಂದ್ರೆ ಬಿದ್ದೋದ್ರು ಕೂಡ ಅವ್ರು ತೆಗೆದು ಏನ್ ಮಾಡ್ತಾರೆ, ಆ ಕ್ರಾಸ್ ಮಾರ್ಕ್ ಇದೆ ಅಲ್ಲಿಗೆ ಸಿಕ್ಕಿಸ್ತಾರೆ. ದೆನ್ ದ ಝೀರೋ ಎಂಡ್ ಆಫ್ ದ ಚೈನ್ ಆರ್ ಟೇಪ್ ಶುಡ್ ಬಿ ಪ್ರಾಪರ್ಲಿ ಹೆಲ್ಡ್. ಇದನ್ನ ತುಂಬಾ ಸರಿ ಹೇಳಿದೀನಿ ನಿಮ್ಗೆ. ಒಂದು ಉಕ್ಕಿರುತ್ತೆ, ಒಂದು ಬಳೆ ಇರುತ್ತೆ, ಚೈನ್ ಆಗ್ಲಿ ಅಥವಾ ಟೇಪ್ ಆಗ್ಲಿ, ಲಾಸ್ಟ್ ಬಳೆ ಅದು ಸೇರಿ ಅದ್ರದ್ದು ಝೀರೋ ಎಂಡ್ ಔಟರ್ ಎಡ್ಜ್. ಇದನ್ನ ಆ ಉಕ್ ಎಲ್ಲಿರುತ್ತೆ ಆ ಔಟರ್ ಎಡ್ಜ್ ಇಂದ ಶುರು ಆಗ್ತದೆ. And then the chain man should call measurement loudly. ಜೋರಾಗಿ ಹೇಳ್ಬೇಕು, ಬರೀರಿ ಮಾರ್ರೆ ಇಷ್ಟು ರೀಡಿಂಗ್ ಇದೆ, ಇಷ್ಟು ಆಯ್ತು, ಇಷ್ಟು ಚೈನ್, ಇಷ್ಟು ಲಿಂಕ್ಸ್ ಅಂತ ಹೇಳ್ಬಿಟ್ಟು ಅವ್ರ ದೂರದಿಂದ ಲೌಡ್ ಅಲ್ಲಿ ಹೇಳ್ಬೇಕು, ಇನ್ನು ತಿಳಿಯುವಾಗೆ ಹೇಳ್ಬೇಕು ಬರೆಯೋರಿಗೆ. Isn't that? Now during chaining the number of arrows carried by the follower and the leader. ನೀವು ಒಟ್ಟಿಗೆ ಒಂದು 3-4 ಜನ ಇರ್ತೀರಿ, ಒಂದು 20-30 ನಿಮ್ಮ ಹತ್ರ ಆರೋಸ್ ಇರುತ್ತೆ. ಅವ್ರು ಹೋಗುವಾಗ ಬರುವಾಗ ಕೌಂಟ್ ಮಾಡುವಾಗ ಮ್ಯಾಚ್ ಆಗ್ಬೇಕು ಅದು. ಇದನ್ನ ನೀವು ಹಿಂದೆ ಬರುವಾಗ ಒಂದ್ ಬಿಟ್ಟು ಹೋಗುದು, ಬಿಟ್ಟೋದು ಒಂದ್ ಚೈನ್ ಬಿಟ್ಟೋಗಿದೆ ಅಂತ, ಒಂದ್ ಲೆಕ್ಕ ಬಿಟ್ಟೋಗಿದೆ ಅಂತ. ಇದನ್ನ ಜಾಸ್ತಿನೂ ಆಗ್ಬೋದು, ಜಾಸ್ತಿ ಆಗ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ. ಬಿಕಾಸ್ ಹೌ ಮಚ್ ಯು ಹ್ಯಾವ್ ಕ್ಯಾರಿಡ್ 120. ಇದನ್ನ ವೈಲ್ ಕೌಂಟಿಂಗ್, ವೈಲ್ ಕಮಿಂಗ್ ಬ್ಯಾಕ್, ಕೆಲವರು ನಿಮ್ ಕೈಲಿ ಇರುತ್ತೆ, ಇನ್ ಕೆಲವು ಇನ್ನೊಬ್ಬರ ಕೈಲಿ ಇರುತ್ತೆ. 3 ಜನ ಇದ್ರೆ 3 ಜನದ ಕೈಲೂ ಆರ್ಎಸ್ ಇರುತ್ತೆ. ಯು ಆರ್ ಮಾರ್ಕಿಂಗ್ ಹಿಯರ್ ಅಂಡ್ ದೇರ್ ವೇರ್ ಎವರ್ ಯು ವಾಂಟ್. ಇದನ್ನ ಇವೆಲ್ಲ ಒಂಥರ ಕ್ರಾಸ್ ಚೆಕ್, ಇದೆಲ್ಲ ನಾವು ಮಾಡಿ ಸರಿಯಾಗಿ ಕೆಲಸ ಮಾಡಿದೀವಿ ಅಂತ. ಮೆಜರ್ಮೆಂಟ್ not being taken with the tape in suspension in high wind. ಗಾಳಿ ಬರುವಾಗ ಆ ಟೇಪ್ ತೂರ್ಕೊಂಡು ಹೋಗ್ಬಿಡುತ್ತೆ, 2 ಜನ ಇಟ್ಕೊಂಡಿರ್ತಾರೆ, ಅದು ಫ್ಲೋ ಆಗ್ಬಿಡುತ್ತೆ. ಇದನ್ನ ಲೈಟ್ ವೆಯ್ಟ್, ಅದು ಗಾಳಿಗೆ ಫ್ಲೋ ಆಗುತ್ತೆ. ಅದೇ ಮೆಜರ್ಮೆಂಟ್ ತೆಗಿಬಾರ್ದು. ಯು ಮಸ್ಟ್ ಟೇಕ್ ದ ಮೆಜರ್ಮೆಂಟ್ ವಿತ್ ಸ್ಟ್ರೈಟ್ ಬೈ ಮೇಕಿಂಗ್ ಸ್ಟ್ರೈಟ್ನಿಂಗ್. ಅಂಡ್ ದೆನ್ ಇನ್ ಸ್ಟೆಪ್ಪಿಂಗ್ ಆಪರೇಷನ್ಸ್ ಆರ್ಗಾಂಟಲಿಟಿ ಅಂಡ್ ವರ್ಟಿಕಲಿಟಿ. ಇದನ್ನ ತುಂಬಾ ಸಾರಿ ಹೇಳಿದ್ದೀನಿ ನಾನು ನಿಮ್ಗೆ. ಚೈನ್ ಅನ್ನು ಪುಲ್ ಮಾಡುವಾಗ ಯಾವಾಗ್ಲೂ ಹೀಗೆ ಆರ್ಗಾಂಟಲ್ ಇರ್ಬೇಕು, ಟೇಪ್ ಆಗ್ಲಿ ಚೈನ್ ಆಗಲಿ. ವರ್ಟಿಕಾಲಿಟಿನೂ ಅಷ್ಟೇ, ಡೌನ್ವರ್ಡ್. ಇದು ಕೂಡ ವರ್ಟಿಕಲ್ ಆಗಿರ್ಬೇಕು, ಅವಾಗ ನಮ್ಗೆ ಕರೆಕ್ಟ್ ರೀಡಿಂಗು ಸಿಗುತ್ತೆ ಆಕ್ಚುಲ್. ದೆನ್ ರೇಂಜಿಂಗ್ ಶುಡ್ ಬಿ ಡನ್ ಆಕ್ಯುರೇಟ್ಲಿ. ರೇಂಜಿಂಗ್ ಶುಡ್ ಬಿ, ಆಲ್ರೆಡಿ ಐ ಟೋಲ್ಡ್ ಯು ದಟ್, ನೀವು ರೇಂಜ್ ಮಾಡುವಾಗ ಮಿನಿಮಮ್ 3 ರೇಂಜಿಂಗ್ ರಾಡ್ ಇಡಬೇಕು ಯಾವಾಗ್ಲೂ. ಹಿಂದೆದು ರೇಂಜ್ ಮಾಡಬೇಕು, ಎದುರುಗಡೆದು ರೇಂಜ್ ಮಾಡಬೇಕು. ಅವಾಗ ಏನಾಗುತ್ತೆ, ಅವರ ಸರ್ವೆ ಲೈನ್ ವಿಲ್ ಬಿ ಇನ್ ಲೈನ್, ಇಸ್ ನಾಟ್ ಸ್ಟ್ರೈಟ್. No measurement should be taken with the chain in suspension. Already I think I told you about it. Suspension ಅಂದ್ರೆ ಸ್ಯಾಗ್, ಹೀಗೆ ತಡುವಾಗ ತಗೊಳ್ಬಾರ್ದಂತ. You must pull. Okay. Care should be taken so that the chain is properly extended. Full extend ಆಗಿದೆ ಅಂತ ಚೆಕ್ ಮಾಡ್ಬೇಕು ಒಂದ್ಸರಿ. ಸರಿ ರಿಂಗ್ ಎಲ್ಲ ಸಿಕ್ಕಾಕೊಂಡ್ ಬಿಡ್ತದೆ, ಸಿಕ್ಕಾಕೊಳ್ಳುವಾಗ ಏನಾಗ್ತದೆ, 30 ಮೀಟರ್ ಫುಲ್ ಹೋಗೋದಿಲ್ಲ, 1-2 ಲಿಂಕ್ ಕಮ್ಮಿ ಇರುತ್ತೆ. ನಾವು ಲೆಟ್ ಅಸ್ ಸಿ, ಒಂದು ಕ್ಲಾಸ್ ಹಾಕೋದೊಂದು ನಾನು ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಕ್ವೆಶ್ಚನ್ ಪೇಪರ್ ಅಲ್ಲಿ ಯೂಶಲಿ ಇಫ್ ಯು ಗೋ ಥ್ರೂ ದ ಕ್ವೆಶ್ಚನ್ ಪೇಪರ್ ಯು ವಿಲ್ ಫೈಂಡ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. ಇಂಥದ್ದೊಂದು ಪ್ರಾಬ್ಲಮ್ ಯಾವಾಗಲೂ ಇರ್ತದೆ. ಈಗ ಒಂದು ಡೇಟಾ ಕೊಟ್ಟಿರ್ತಾರೆ, ಹೀಗೆ ಈ ಡೇಟಾ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ಇದನ್ನ ಪ್ಲಾಟಿಂಗ್ ಮಾಡ್ಬೇಕು. ಪ್ಲಾಟಿಂಗ್ ಮಾಡಿದ ನಂತರ ನಾವು ಅದನ್ನು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದಕ್ಕೆ 10 ಮಾರ್ಕ್ ಇದು ಪ್ರಾಬ್ಲಮ್ ಇದು. ಯೂಶಲಿ ಇನ್ ದ ಎಕ್ಸಾಮಿನೇಷನ್ ಇಟ್ ಈಸ್ 10 ಮಾರ್ಕ್ ಪ್ರಾಬ್ಲಮ್. ಇದು ನಾನು ಈ ತರ ಇರುತ್ತೆ. ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್.
ಇಲ್ಲಿ ಎ ಅಂತ ಬರ್ತಿದ್ದಾರೆ, ಇಲ್ಲಿ ಸಿ ಅಂತ ಬರ್ತಿದ್ದಾರೆ. ಇದನ್ನ ಇಲ್ಲಿ 0 ಅಂತ ಇದೆ, ಇಲ್ಲಿ 10, 32, 50, 55 ಅಂತ ಇದೆ. ಅದರ ಅರ್ಥ ಏನಂತ ಹೇಳಿದ್ರೆ ಇದು 0 ಚೈನ್ ಇದೆ. 0 ಅಲ್ಲಿಂದ ಸ್ಟಾರ್ಟ್ ಅಂತ, ಅದು ಪಾಯಿಂಟ್ ಎ. ಇಲ್ಲಿ 55 ಅಂತ ಇದೆ. ಅದರ ಅರ್ಥ ಏನಂತ ಹೇಳಿದ್ರೆ ಆ ಡಿಸ್ಟೆನ್ಸ್ ಇಲ್ಲಿಂದ 0 ಇಂದ ಇಲ್ಲಿಗೆ ಮುಟ್ಟುವಾಗ ಅದು 55 ಮೀಟರ್ ಇದೆ ಅಂತ. 55 ಮೀಟರ್ ಇದೆ, ಅದು ಪಾಯಿಂಟ್ ಸಿ ಅಂತ. ಈಗ ಚೈನ್ ಲೈನ್ ಎ ಇಂದ ಸಿ ಗೆ ಎಷ್ಟು ಮೀಟರ್? 0 to ಎಷ್ಟು ಮೀಟರ್ ಆಗುತ್ತೆ? 55 ಮೀಟರ್ ಆಗುತ್ತೆ. ಇದು ನಾನು ಅಂಡ್ ಆಲ್ಸೋ ಪ್ಲೀಸ್ ನೋಟ್ ಡೌನ್ ಹಿಯರ್. ನೋಡಿ ಇಲ್ಲಿ ಎಡಗಡೆ ಈ 50 ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಪಾಯಿಂಟ್ ಬಿ ಇದೆ ಅಂತೆ. ಅದು ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿಂದ 18 ಮೀಟರ್ ದೂರದಲ್ಲಿದೆ. ಸಿಮಿಲರ್ಲಿ ಇಲ್ಲಿ 32 ಅಂತ ಇದೆ. 32 ಚೈನೇಜ್ ಅಲ್ಲಿ ಈ ಕಡೆ ಬಲಗಡೆಗೆ 24 ಡಿ ಅಂತ ಇದೆ. ಇಲ್ಲೊಂದು ಪಾಯಿಂಟ್ ಡಿ ಇದೆ ಅಂತೆ, ಅದು 24 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ದಟ್ ಈಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಸಿಮಿಲರ್ಲಿ ಇದು 10 ಮೀಟರ್ ಅಲ್ಲಿ ಬಲಗಡೆಗೆ ದಟ್ ಈಸ್ ಇ ಎನ್ನುವ ಒಂದು ಪಾಯಿಂಟ್ ಇದೆ, ಅದು 15 ಮೀಟರ್ ದೂರದಲ್ಲಿದೆ. ದಿಸ್ ಈಸ್ ದ ಡೇಟಾ ಗಿವನ್. ಇದೇನಂತ ಹೇಳಿದ್ರೆ ಫೀಲ್ಡ್ ಅಲ್ಲಿ ಹೋದ್ರು, ಟೇಪು ಚೈನ್ ಎಲ್ಲ ಹೇಳಿದ್ರು, ಬರ್ಕೊಂಡು ತಗೊಂಡು ಹೋದ್ರು. ಇದು ನಾಟ್ ನೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ದ ಆಫೀಸ್. ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂತ, ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ನಾನು ಹೇಳ್ತೀನಿ ನಿಮ್ಗೆ. ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂಡ್ ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್ ಅಂತ. ನಾವು ಸಿ ಈಗ ಫಸ್ಟ್ ಏನ್ ಮಾಡ್ಬೇಕು, ಅದಕ್ಕಿಂತ ಮುಂದೆ ನಮ್ಗೆ ಸ್ವಲ್ಪ ಇದೊಂದು ಚಿಕ್ಕದ ವಿಷಯ ಗೊತ್ತಿರ್ಬೇಕು ನಮ್ಗೆ. ವಿ ನೋ ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಟ್ರಯಾಂಗಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಗೊತ್ತುಂಟ ನಮ್ಗೆ? ಯು ನೋ ಹಾಫ್ ಇಂಟು ಬೇಸ್ ಇಂಟು height. Simple, isn't that? Half into base into height. And similarly, ಇದು ಟ್ರಪೀಸಿಯಂ ಇದು, isn't that? ಈ ಟ್ರಪೀಸಿಯಂಗೆ ನೋಡಿ ಒಂದು ಸೈಡ್ ಒಂದು ಆಫ್ಸೆಟ್ ಎ ಅಂತ ಇದೆ, ಒಂದು ಆಫ್ಸೆಟ್ ಬಿ ಅಂತ ಇದೆ, isn't that? A plus B divided by 2, height of the average offset, isn't that? Then that is average ಅಂತ ಹೇಳಿದ್ರೆ ಸೆಂಟ್ರಲ್ಲಿ, ಇದರ ಸೆಂಟರ್ ಆಯ್ತು, ಆವಾಗ ಡಿವೈಡೆಡ್ ಬೈ 2 ಅಂತ ಹೇಳಿ. A plus B divided by 2 ಅಂದ್ರೆ ಇದಾಯ್ತು ಇಲ್ಲಿವರೆಗೆ, multiplied by length, isn't that? It gives you the area, isn't area of the trapezium. ಇದಿಷ್ಟು ವಿಷಯ ಗೊತ್ತಿರಬೇಕು. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ಇದಿಷ್ಟು ವಿಷಯ ನಮ್ಗೆ ಸರಿಯಾಗಿ ಗೊತ್ತಿರಬೇಕು. ಈಗ ನೋಡಿ ಇದು ಡೇಟಾ ಕೊಟ್ಟಿದಾಗ ನಾನು ಪ್ಲಾಟಿಂಗ್ ಮಾಡ್ತೀನಿ. ಈಗ ಯು ಜಸ್ಟ್ ಲುಕ್ ಅಟ್ ದಿಸ್, ಹೇಗೆ ಪ್ಲಾಟಿಂಗ್ ಮಾಡೋದು ಇದನ್ನ ಅಂತ. ನಾವು ಫಸ್ಟ್ ನೋಡಿ ಚೈನ್ ಲೈನ್ ರನ್ ಮಾಡಿ, ಚೈನ್ ಲೈನ್ ಇದು ನಾನು ಈ ಚೈನ್ ಲೈನ್ ರನ್ ಮಾಡ್ಬಿಟ್ಟು ನೋಡಿ ಇದು ಪಾಯಿಂಟ್ ಎ ಮತ್ತು ಸಿ ಅಂತ ಹೇಳಿದ್ದಾರೆ. ಪಾಯಿಂಟ್ ಎ ಇಲ್ಲಿದೆ, ಪಾಯಿಂಟ್ ಜಿ ಸಿ ಇಲ್ಲಿದೆ, ಇದು ನಾನು. Therefore, ಇದು 0 meter ಇದು, ಇಲ್ಲಿಗೆ 0 meter. Then the second point that is 10 meter. ಅಂದ್ರೆ ಇಲ್ಲಿಂದ ಇಲ್ಲಿಗೆ 10 meter. Then it is 32 meter. ಇಲ್ಲಿಂದ ಇಲ್ಲಿಗೆ 32 meter. ಇದು ಕೊಟ್ಟಿದ್ದಾರಲ್ಲ ಇಲ್ಲಿ, ಇದು ನಾನು 0, 10, 32. ಇದು ನಾನು 0, 10, 32. And similarly ಇಲ್ಲಿಂದ ಇಲ್ಲಿಗೆ 50 meter ಆಯ್ತು. ಇದು ನಾನು 50 meter ಆಯ್ತು. ಇನ್ನೊಂದು ಕೊಟ್ಟಿದ್ದಾರೆ 55 meter ಆಯ್ತು. See how much they have given. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನಾವೀಗ ಪ್ಲಾಟಿಂಗ್ ಮಾಡಿದೀವಿ. ಇದು ಚೈನ್ ಲೈನ್ ಪ್ಲಾಟ್ ಮಧ್ಯದಲ್ಲಿ ಹೋಗಿದೆ ನಮ್ದು, ಇದನ್ನ ರನ್ ಮಾಡಿದೀವಿ. 0, 10, 32, 50 and 55, 55 ಮೀಟರ್ ಇದಿಷ್ಟು ಕೊಟ್ಟಿದ್ದಾರೆ. ಕೊಟ್ಟದನ್ನ ಈ ಸೆಂಟ್ರಲ್ ಲೈನ್ ಬರ್ತಿದ್ದೇವೆ ನಾವೀಗ. ಚೈನ್ ಲೈನ್ ಎ ಟು ಸಿ ಬರ್ದಾಯ್ತು. ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ದೆನ್ ಇಲ್ಲೊಂದು ಪಾಯಿಂಟ್, ಇದು 10 ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. 10 ಮೀಟರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎಫ್ ಅಂತ ನಾವು ಅಂತ ತಗೊಂಡಿದ್ದೀವಿ ಅದ ಪಾಯಿಂಟ್. ರೈಟ್ ಸೈಡ್ ಗೆ ಎಷ್ಟು ಮೀಟರ್ ಇದೆ? ಇದು ದೇರ್ ಆರ್ 15 meters, ಇದನ್ನ 15 ಮೀಟರ್ ಒಂದು ಆಫ್ಸೆಟ್ ಮಾಡಿ, ಪರ್ಪೆಂಡಿಕ್ಯುಲರ್ ಆಫ್ಸೆಟ್. ಕ್ರಾಸ್ ಕಾಪ್ ಇಟ್ಕೊಳ್ಳಿ, ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಆಫ್ಸೆಟ್. ಎಷ್ಟು ಮೀಟರ್ ಅದು? 15 ಮೀಟರ್. ಈ ಪಾಯಿಂಟ್ ಇ ಆಯ್ತು, ಇದನ್ನ ದಿಸ್ ಪಾಯಿಂಟ್ ಇಸ್ ಇ. ಅಂಡ್ ಸಿಮಿಲರ್ಲಿ ಇಲ್ಲಿ ನೆಕ್ಸ್ಟ್ ಹೋಗುವ, ಇಲ್ಲಿ 32 ಮೀಟರ್ ಹೋಗುವ. 30 ಮೀಟರ್ ಅಲ್ಲಿ ಅಗೈನ್ ಕೀಪ್ ದ ಕ್ರಾಸ್ ಕಾಪ್ ಹಿಯರ್ ಅಂಡ್ ಪುಲ್ ದಟ್ ಇಸ್ ಪರ್ಪೆಂಡಿಕ್ಯುಲರ್. ಡ್ರಾ ದ ಪರ್ಪೆಂಡಿಕ್ಯುಲರ್. ನೋ ದಿಸ್ ಲೆಂತ್ ಎಷ್ಟೊಂದು ಲೆಂತ್? 24 ಮೀಟರ್. 24 ಮೀಟರ್ ಮೆಜರ್ಮೆಂಟ್ ಮಾಡಿದ್ರೆ ನಮಗೆ ಪಾಯಿಂಟ್ ಡಿ ಸಿಗುತ್ತೆ. ಇದನ್ನ 24 ಪಾಯಿಂಟ್ ಡಿ ಸಿಗ್ತದೆ. ಹಾಗೆ ಇಲ್ಲಿ 15 ಮೀಟರ್ಗೆ ಇ ಸಿಕ್ಕಿದೆ ಈ ಪಾಯಿಂಟ್. ಅಂಡ್ ಸಿಮಿಲರ್ಲಿ ಇನ್ನೊಂದು ಪಾಯಿಂಟ್ ಎಚ್ ಅಲ್ಲಿ ಇಲ್ಲಿಗೆ 50 ಮೀಟರ್. 50 ಮೀಟರ್ ಏನಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ಎಡಗಡೆಗೆ ಬಿ 18 ಮೀಟರ್. ಇದನ್ನ therefore we keep the cross off here and draw the perpendicular to B and it is a distance of 18 meter. ಇಷ್ಟು ಕೆಲಸ ಆಯ್ತು. ಈಗ ಇಷ್ಟು ಕೆಲಸ ಆದ್ಮೇಲೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ, ಈಗ ನೋಡಿ ಇದು ಬೇಸ್ ಲೈನ್ ಆಯ್ತು. ಇದೇನಾಗುತ್ತೆ? ಇದು ಆಫ್ಸೆಟ್ ಆಯ್ತು. ಇದು ಆಫ್ಸೆಟ್, ಪರ್ಪೆಂಡಿಕ್ಯುಲರ್ ಆಫ್ಸೆಟ್. ಇದು ಆಫ್ಸೆಟ್ ಆಯ್ತು, ಇದು ಬೇಸ್ ಲೈನ್, ಸರ್ವೆ ಲೈನ್ ಆಯ್ತು. ಈಗ ಇವ್ರು ಕೊಟ್ಟಿರುವ ಡೇಟಾ ನಾವು ಪ್ಲಾಟಿಂಗ್ ಮಾಡಿದ್ವಿ. ಕೊಟ್ಟಿರುವ ಡೇಟಾ ಪ್ಲಾಟಿಂಗ್ ಮಾಡಿದ ನಂತರ ನಾವು ಲೆಟ್ ಅಸ್ ಜಾಯಿನ್ ದ ಬೌಂಡ್ರಿ. ಇದು ಎ ಇಂದ ಇಗೆ
ಇ ಇಂದ ಡಿ ಗೆ ಮತ್ತು ಡಿ ಇಂದ ಸಿ ಗೆ, ಸಿ ಇಂದ ಬಿ ಗೆ, ದೆನ್ ಬಿ ಇಂದ ಎ ಗೆ, ಎ ಇಂದ ಬಿ ಗೆ, ಬಿ ಇಂದ ಸಿ ಗೆ, ಸಿ ಡಿ, ಡಿ ದೆನ್ ಇ ಗೆ. ಇದು ನಮ್ದು ಲ್ಯಾಂಡ್ ಆಯ್ತು. ಈಗ ಅವ್ರು ಕೊಟ್ಟಿರುವಂತದ್ದು ಲ್ಯಾಂಡ್ ಇದು. ಇಸ್ ನಾಟ್ ಕೆನ್ ಯು ಸೀ ದಿಸ್ ಅಲ್ವಾ? ಲ್ಯಾಂಡ್ ಆಯ್ತು. ಈ ಲ್ಯಾಂಡ್ ಆದ ನಂತರ ನಾವೇನ್ ಮಾಡ್ತೀವಿ ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ನೋಡಿ, ದಿರ್ ಇಸ್ ಒನ್ ಟ್ರಯಾಂಗಲ್ ಹಿಯರ್. ಇಸ್ ನಾಟ್ ಯಾವ ಟ್ರಯಾಂಗಲ್ ಅದು? ಬಿ ಸಿ ಎಚ್. ಬಿ ಸಿ ಎಚ್ is one triangle and similarly BHA is another triangle. ABH is another triangle. ಎಷ್ಟು ಟ್ರಯಾಂಗಲ್ ಆಯ್ತು? ಒಂದು ಟ್ರಯಾಂಗಲ್. ಇದು ಒಂದು ಟ್ರಯಾಂಗಲ್, ಇಲ್ಲಿ ಒಂದು ಟ್ರಯಾಂಗಲ್, ಇದು ಮತ್ತೊಂದು ಟ್ರಯಾಂಗಲ್. ಇದೇನಾಗುತ್ತೆ? ಇದು trapezium ಆಗುತ್ತೆ. Does it not? How many triangles are there? There are 4 triangles. Triangle 1, triangle 2, triangle 3 and triangle 4, and this is the trapezium. Okay, ಎಲ್ಲ ಡೇಟಾ ಉಂಟು ಈಗ ನಮ್ಮ ಹತ್ರ. Is it not? ಈಗ ಇದನ್ನ ತಗೊಳ್ಳುವ, ಇದು ಟ್ರಯಾಂಗಲ್ 1 ತಗೊಳ್ಳುವ. ಈ ಟ್ರಯಾಂಗಲ್ 1 ತಗೊಂಡ್ರೆ ನೋಡಿ, ಇಲ್ಲಿಂದ ಇದು 0, 0 ಇಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? 0 ಇಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? ಹೌ ಮಚ್? 50 ಮೀಟರ್. 50 ಮೀಟರ್. ಆಫ್ಸೆಟ್ ಎಷ್ಟು? 18 ಮೀಟರ್. ಆಫ್ಸೆಟ್ is 18 ಮೀಟರ್. therefore ಟ್ರಯಾಂಗಲ್ ಅಲ್ವಾ? ಅರ್ಧ ಇಂಟು ಬೇಸ್ ಇಂಟು ಹೈಟ್. is not ಅರ್ಧ ಮಲ್ಟಿಪ್ಲೈಡ್ ಬೈ 50 ಮೀಟರ್ ಮಲ್ಟಿಪ್ಲೈಡ್ ಬೈ 18 ಮೀಟರ್ ಏನ್ ಕೊಡುತ್ತದೋ? ಏರಿಯಾ ಆಫ್ ದ ಟ್ರಯಾಂಗಲ್ 1. is not similarly ಈಗ ನಾವು ಲೆಟ್ ಅಸ್ ಕನ್ಸಿಡರ್ ದ ಏರ್ 2. ಇದು ಎರಡನೇದು ಸೆಕೆಂಡ್ ಟ್ರಯಾಂಗಲ್. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? ಎಷ್ಟು ಮೀಟರ್ ಇದೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ಇದೆ? 5 ಮೀಟರ್. is not 55 ಮೈನಸ್ 50 ಚೈನೇಜ್. ಇದು 0 ಚೈನೇಜ್, 10 ಮೀಟರ್ ಚೈನೇಜ್, 32 ಮೀಟರ್ ಚೈನೇಜ್, 50 ಮೀಟರ್ ಚೈನೇಜ್ and 55 ಮೀಟರ್ ಚೈನೇಜ್. is not therefore ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಅರ್ಧ ಗುಣಿಸು 5 ಮೀಟರ್ ಬೇಸು ಗುಣಿಸು 18 ಮೀಟರ್ is equal to what? area of the triangle 2. similarly ಈಗ ಇಲ್ಲಿಗೆ ಬರುವ, ಇಲ್ಲಿಗೆ ಬಂದ್ರೆ ನೋಡಿ ಇದೆಷ್ಟಿದು? what is the change of the point? 32 ಮೀಟರ್. change of the point 55 ಮೈನಸ್ 32 ಎಷ್ಟು? 55 ಮೈನಸ್ 32 is equal to ಎಷ್ಟಾಗುತ್ತೆ? 23. 23 that is base. ಇಲ್ಲಿಂದ ಆಫ್ಸೆಟ್ ಎಷ್ಟಿದು? 24 ಮೀಟರ್. ಅರ್ಧ ಗುಣಿಸು ಇದು 23 ಇದನ್ನ 23 ಗುಣಿಸು 24 ಏನ್ ಕೊಡುತ್ತದು? ಏರಿಯಾ ಆಫ್ ದಿಸ್ ಟ್ರಯಾಂಗಲ್ 3. and similarly area of the triangle 4 is not ಇಲ್ಲಿಂದ ಇಲ್ಲಿಗೆ 0 ಇಂದ 10 ಮೀಟರ್ 10 ಮೀಟರ್ ಡಿಸ್ಟೆನ್ಸ್ ಇದು, ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಡಿಸ್ಟೆನ್ಸ್. therefore ಅರ್ಧ into base into 15 half into 10 multiplied by 15 that will give you the area of this. and similarly ಇದೊಂದು ಟ್ರಪೀಸಿಯಂ ಇದೆ. now let us take this trapezium. ಈ ಟ್ರಪೀಸಿಯಂ ತಗೊಂಡ್ರೆ what is the distance? ಇಲ್ಲಿಂದ ಇಲ್ಲಿಗೆ 32 ಮೀಟರ್, ಇಲ್ಲಿಂದ ಇಲ್ಲಿಗೆ 10 ಮೀಟರ್. 32 ಮೈನಸ್ 10 ಎಷ್ಟಾಗುತ್ತೆ? 22 ಮೀಟರ್. ಈಗ ಇದು 24 ಮೀಟರ್ ಆಫ್ಸೆಟ್, ಇದು 15 ಮೀಟರ್. 24 ಮೀಟರ್ ಪ್ಲಸ್ 15 ಮೀಟರ್ ಡಿವೈಡೆಡ್ ಬೈ 2. ಹೌ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್? 24 15 ಇದನ್ನ 39 ಮೀಟರ್. 39 ಡಿವೈಡೆಡ್ ಬೈ 2 ಇದನ್ನ 39 ಡಿವೈಡೆಡ್ ಬೈ 2 ಮಲ್ಟಿಪ್ಲೈಡ್ ಬೈ ಇಲ್ಲಿಂದ ಇಲ್ಲಿಗೆ ಎಷ್ಟಿದು? 22 ಮೀಟರ್. ಇದನ್ನ ನಾವು ವಿ ಆರ್ ಗೋಯಿಂಗ್ ಟು ಗೆಟ್ ದ ಏರಿಯಾ. ಇದನ್ನ ಈಗ ಇದೊಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿದೆವು, ಇದು ಕ್ಯಾಲ್ಕುಲೇಟ್ ಮಾಡಿದ್ದು, ಇದಾಗಿದೆ, ಅದು ಇದು ಮಾಡಿದೀವಿ, ಇದು ಮಾಡಿದೀವಿ. ಆಡ್ ಆಲ್ ದ ಏರಿಯಾಸ್. what you are going to get it? we are going to get the area of this figure. is the area of this land. ಈ ಏರಿಯಾ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನ ಇಷ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಇದನ್ನ ನಾನು therefore see ಈಗ ನಾನು ಏನೆಲ್ಲ ಮಾತಾಡಿದೆ ಆ ಮಾತಾಡಿದ್ರೆಲ್ಲ ಇಲ್ಲಿದೆ, ಕ್ಯಾಲ್ಕುಲೇಷನ್ ಮಾಡಿದೀನಿ. ಯಾವ ಫಿಗರ್ ಎಲ್ಲಿದೆ, ಇಲ್ಲಿಗೆ 50 ಮೀಟರ್ ಯಾವುದು, ಪ್ರತಿಯೊಂದನ್ನು ಕೂಡ ಇದರೊಳಗಡೆ ಬರ್ತಿದ್ದೀನಿ. ಇದನ್ನ ಯು ಕೈಂಡ್ಲಿ ಗೋ ಥ್ರೂ ದಿಸ್. ನಾನು ಏನು ಮಾತಾಡಿದೆ, ಏನೆಲ್ಲ ಮಾತಾಡಿದೆ ಅಷ್ಟು ಇಲ್ಲಿ ವಿಷಯ ಉಂಟು ಇದರೊಳಗಡೆ. ಇದನ್ನ ಸಿಮಿಲರ್ಲಿ ಅದರದ ಎಕ್ಸ್ಪ್ಲನೇಷನ್ ಇದೆ, ಬೇರೆ ಏನು ವಿಷಯ ಇಲ್ಲ ಇದರೊಳಗಡೆ. ಯು ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಿಸ್. ಇದನ್ನ ಅಂಡ್ ಇದಾದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ
ನಿಮ್ಗೆ ಟೈಮ್ ಇದ್ರೆ ಅಥವಾ ಹಾಗೆ ನೀವು ಟೋಟಲ್ ಮಾಡಿದ್ರು ಆಗುತ್ತೆ. ಈಗ ಅಟ್ ದ ಎಂಡ್ ನೋಡಿ, ಹೀಗೆ ಇದು ಕೊಟ್ಟದ್ದು ಡೇಟಾ, ಇದು ಪ್ಲಾಟಿಂಗ್, ಇದು ಫೀಲ್ಡ್ ಇಂದ ತಗೊಂಡು ಬಂದದ್ದು ಡೇಟಾ ಬರ್ಕೊಂಡು ಬಂದಿದೀವಿ ನಾವು. ಫೀಲ್ಡ್ ಬುಕ್ ಅಂತ ಹೇಳಿದ್ನಲ್ಲ ನಿಮ್ಗೆ, ಫೀಲ್ಡ್ ಬುಕ್ ಅಂತ ಇದೆ. ಆ ಫೀಲ್ಡ್ ಬುಕ್ ಅಲ್ಲಿ ಲೈಕ್ ವೈಸ್ ವಿ ಆರ್ ಗೋಯಿಂಗ್ ಟು ರೈಟ್ ಡೌನ್. ಇದನ್ನ ಉದ್ದಕ್ಕೆ ಬರ್ಕೊಂಡು ಬರ್ತೀವಿ, ಅದನ್ನ ಬರ್ಕೊಂಡು ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಹೀಗೆ ಪ್ಲಾಟಿಂಗ್ ಮಾಡ್ತೀವಿ. ಇದು ಫೀಲ್ಡ್ ಅಲ್ಲಿ ಮಾಡಿದ ಕೆಲಸ, ಇದು ಆಫೀಸ್ ಅಲ್ಲಿ ಮಾಡಿದ ಕೆಲಸ. ಇದನ್ನ ಅಂಡ್ ದೆನ್ ಟ್ಯಾಬ್ಲೆಟ್ ಇದನ್ನ ಈಗ ಟ್ರಯಾಂಗಲ್, ಎ ಬಿ, ಚೈನೇಜ್, ಅದ್ರದ್ದು ಬೇಸು, ಈಗ ನಾನು ಏನೆಲ್ಲ ಮಾತಾಡಿದೆ ಅದನ್ನ ಫುಲ್ ಇದರೊಳಗಡೆ ಮಾಡಿದ್ದೆ, ಟ್ಯಾಬ್ಲೆಟ್ ಕಾಲ ಮಾಡಿ. ಓಕೆನಾ? ದೆನ್ ನೋಡಿ, ಮೊದಲನೇದು ಟ್ರಯಾಂಗಲ್ ಏರಿಯಾ, ಎರಡನೇದು ಟ್ರಯಾಂಗಲ್ ಏರಿಯಾ, ಮೂರನೇದು ಟ್ರಯಾಂಗಲ್ ಏರಿಯಾ, ದೆನ್ ಟ್ರಪೀಸಿಯಂ ನಾಲ್ಕನೇದು ಅದರದ್ದು ಏರಿಯಾ, ದೆನ್ ಟ್ರಯಾಂಗಲ್ ಕೊನೆಯದು ಲಾಸ್ಟ್ ಏರಿಯಾ, ದಟ್ ಈಸ್ ಏರಿಯಾ. ಇದನ್ನೆಲ್ಲ ಸಮ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಟೋಟಲ್ ಏರಿಯಾ. ಅಂಡ್ ಆಲ್ಸೋ ದೇ ಮೇ ಆಸ್ಕ್ ಯು ಎಷ್ಟು ಹೆಕ್ಟೇರ್ ಇದೆ ಅಂತ, ಹೌ ಮೆನಿ ಹೆಕ್ಟೇರ್ಸ್ ಆರ್ ದೇರ್ ಅಂತ. ಇದು ಸ್ಕ್ವೇರ್ ಮೀಟರ್ ಅಲ್ಲಿ ಬಂತು. ಈಗ 1275 ಸ್ಕ್ವೇರ್ ಮೀಟರ್ ಬಂತು. ಡಿವೈಡೆಡ್ ಬೈ 1000 ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 0.1275 ಹೆಕ್ಟೇರ್ಸ್. ನಾವು ದಟ್ ಇಸ್ ದ ಎಂಡ್ ಆಫ್ ದ ಪ್ರಾಬ್ಲಮ್. ಇದು ಇಷ್ಟು ವಿಷಯ ಇದೆಯಪ್ಪ. ನೋಡಿ, 1 ಹೆಕ್ಟೇರ್ ಅಂತ ಹೇಳಿದ್ರೆ 10,000 ಸ್ಕ್ವೇರ್ ಮೀಟರ್. ದಟ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಇದ್ರೆ ಹೀಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ದೆನ್ in the next class ಅಲ್ಲಿ I will going to solve few more problems related to this. Then I will go to that is compulsory ಬಗ್ಗೆ ಮಾತಾಡ್ತೀನಿ ಅದರ ನಂತರ. ಇದನ್ನ ಓಕೆ, ಅಲ್ಲಿವರೆಗೆ ನಿಮ್ಗೆಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.